ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನೊಂದು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಐ ಹೋಪ್ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಅಕಸ್ಮಾತ್ ನನ್ನಿಂದ ಏನಾದರೂ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಪಕ್ಕ ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನಾನು ಇನ್ ಫ್ಯೂಚರಲ್ಲೂ ಕೂಡ ಮೂವೀಸ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನಾದರೂ ನನ್ನ ಎಕ್ಸ್ಪ್ಲನೇಷನ್ ಚೆನ್ನಾಗಿದೆ ಅಂದರೆ ಪ್ಲೀಸ್ ನನಗೆ ತಿಳಿಸಿ. ನಾನು ಆಗ ಖಂಡಿತ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆ ಡ್ರಾಮಾ ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡೋದನ್ನ. ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ ಮತ್ತೆ ಮ್ಯಾರಿ ಮೈ ಹಸ್ಬೆಂಡ್ ಕೆ ಡ್ರಾಮಾನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಈಗ ಜಾಸ್ತಿ ತಡ ಮಾಡ್ದಲೆ ಮೂವಿ ಎಕ್ಸ್ಪ್ಲೇನ್ ಮಾಡೋದನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ಮೂವಿ ಹೆಸರು ಬಂದು ಎಕ್ಸ್ಯೂಮಾ ಅಂತ. ಈಗ ಮೂವಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಫ್ಲೈಟ್ ಕಿಟಕಿನ ತೋರಿಸ್ತಾರೆ. ಅಲ್ಲಿ ಸೂರ್ಯನ ಇಲ್ಲಿ ಹೀರೋಯಿನ್ ನೋಡ್ತಿರೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಹೀರೋಯಿನ್ ಪಕ್ಕದಲ್ಲಿ ಹೀರೋಯಿನ್ ಪಾರ್ಟ್ನರ್ ಕುತ್ಕೊಂಡು ಅವನು ಇಯರ್ಫೋನ್ ಹಾಕೊಂಡು ಸಾಂಗ್ ಕೇಳ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಅದೇ ಟೈಮ್ಗೆ ಹೇರೋಸ್ಟ್ರೆಸ್ ಬಂದು ಮ್ಯಾಮ್ ಫ್ಲೈಟ್ ಏನೇನೋ ಲ್ಯಾಂಡ್ ಆಗೋದಿದೆ, ನಿಮ್ಗೆ ಏನಾದ್ರು ಬೇಕಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋಯಿನ್ ಇಲ್ಲ ಬೇಡ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆಕ್ಚುಲಿ ನಾನು ಬಂದು ಕೊರಿಯನ್ ಅಂತ. ಅದಕ್ಕೆ ಆ ಫ್ಲೈಟ್ ಅಟೆಂಡರ್ ಹೇಳ್ತಿರ್ತಾರೆ, ಓ ಹೌದಾ ಮ್ಯಾಮ್, ಅದಕ್ಕೆ ಸರಿ ಆಯ್ತು, ನಿಮ್ ಜರ್ನಿ ಸೇಫ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಲಾಸ್ ಏಂಜಲಸ್ ನ ತೋರಿಸ್ತಾರೆ. ಇಲ್ಲಿ ಹೀರೋಯಿನ್ ಮತ್ತೆ ಅವ್ರ ಪಾರ್ಟ್ನರ್ ಲಾಸ್ ಏಂಜಲಸ್ ಗೆ ಬಂದಿರ್ತಾರೆ. ಸೀನ್ ಶಿಫ್ಟ್ ಆಗಿ ಡ್ರೈವರ್ ನ ತೋರಿಸ್ತಾರೆ. ಇಲ್ಲಿ ಡ್ರೈವರ್ ಹೀರೋಯಿನ್ ಗೆ ಹೇಳ್ತಿರ್ತಾರೆ, ನಮ್ ಚೇರ್ಮನ್ ಬಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಮಾಡ್ತಾರೆ. ಅವ್ರದ್ದು ಕೊರಿಯಾದಲ್ಲೂ ಕೂಡ ತುಂಬಾ ಪ್ರಾಪರ್ಟಿಗಳು ಲ್ಯಾಂಡ್ ಗಳೆಲ್ಲ ಇದೆ. ಅವರು ಇಲ್ಲಿಗೆ ಬಂದಾಗ ಇಲ್ಲೂ ಕೂಡ ಜಾಸ್ತಿ ಪ್ರಾಪರ್ಟಿಗಳನ್ನೆಲ್ಲ ತಗೊಂಡಿದ್ದಾರೆ. ಇಲ್ಲಿ ಆ ಡ್ರೈವರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅದೇನೋ ಹೇಳ್ತಾರಲ್ಲ ಕೆಲವರು ಹುಟ್ಟಾನೆ ಚಿನ್ನದ ಸ್ಪೂನ್ ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿರ್ತಾರೆ ಅಂತ ಆ ತರ ಹೇಳ್ತಾ ಇರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹಾಸ್ಪಿಟಲ್ ನ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ನಮ್ ಹೀರೋಯಿನ್ ಮತ್ತೆ ಅವ್ರ ಪಾರ್ಟ್ನರ್ ವೇಟಿಂಗ್ ಏರಿಯಾದಲ್ಲಿ ವೇಟ್ ಮಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಒಂದು ಲೇಡಿ ಆ ಡ್ರೈವರ್ ಹತ್ರ ಹೇಳ್ತಿರ್ತಾರೆ, ನಿಮ್ಗೆ ಇನ್ನೂ ಏನ್ ಬೇಕು, ಏನೇನ್ ಮಾಡ್ಬೇಕು ಅನ್ಕೊಂಡಿದೀರಾ ಅಂತೆಲ್ಲ ಬೈತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಇಲ್ಲಿ ಹೀರೋಯಿನ್ ಮತ್ತೆ ಅವ್ರ ಪಾರ್ಟ್ನರ್ ಒಂದು ಮಗುನ ನೋಡಕ್ಕೆ ಅಂತ ಬಂದಿರ್ತಾರೆ. ಇಲ್ಲಿ ಅವಳು ಮಗುನ ನೋಡಿದ ತಕ್ಷಣ ವಿಜುಲ್ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಆ ಮಗು ನೋಡಿದ್ರೆ ಫುಲ್ ನೆಮ್ಮದಿಯಾಗಿ ಮಲ್ಕೊಂಡಿರುತ್ತೆ. ಇಲ್ಲಿ ಆ ಡ್ರೈವರ್ದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ. ಆ ಮಗು ಇವಾಗ ಸ್ವಲ್ಪ ಮೆಡಿಸಿನ್ಸ್ ತಗೊಂಡಿರೋದಕ್ಕೆ ಸೈಲೆಂಟ್ ಆಗಿದೆ. ಅದು ಹುಟ್ಟಾಗಿಂದನೂ ತುಂಬಾನೇ ಒಂದೇ ಸಮನೆ ಅಳ್ತಾ ಇದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋಯಿನ್ ವಿಜುಲ್ ಹೊಡಿತಾ ಅವಳ ಕೈನ ತೆಗೆದು ಕಿವಿ ಹತ್ರ ಇಟ್ಕೊಂಡು ಆ ಸೌಂಡ್ ನ ಸೆನ್ಸ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾಳೆ. ಇಲ್ಲಿ ಅವಳು ಫುಲ್ ಕಾನ್ಸಂಟ್ರೇಟ್ ಆಗಿ ಕೊಟ್ಟು ಆ ಸೌಂಡ್ ಏನ್ ಬರ್ತಿದೆ, ಮಗುಗೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಇಲ್ಲಿ ಅವಳು ಚೆಕ್ ಮಾಡ್ತಿರ್ತಾಳೆ. ಇಲ್ಲಿ ಆ ಡ್ರೈವರ್ದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಇಲ್ಲಿರೋ ಎಲ್ಲಾ ಡಾಕ್ಟರ್ಗಳು ಆ ಮಗುನ ಚೆಕ್ ಮಾಡಿದ್ದಾರೆ, ಆದ್ರೆ ಯಾರಿಗೂ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಇದೇ ಮೊದಲನೇ ಸತಿ ಆಗ್ತಿರೋದು, ನಮ್ಗೇನು ಅರ್ಥ ಆಗ್ತಿಲ್ಲ ಅಂತೆಲ್ಲ ಹೇಳ್ತಿದ್ದಾನೆ. ಇಲ್ಲಿ ಹೀರೋಯಿನ್ ಫುಲ್ ಕಾನ್ಸಂಟ್ರೇಟ್ ಆಗಿ ಆ ಮಗುಗೆ ಏನಾಗ್ತಿದೆ ಅನ್ನೋದ್ರ ಮೇಲೆ ಫುಲ್ ಕಾನ್ಸಂಟ್ರೇಟ್ ಕೊಟ್ಟು ಅದ್ರ ಮೇಲೆ ಚೆಕ್ ಮಾಡ್ತಿರ್ತಾಳೆ. ಇಲ್ಲಿ ಆ ಮಗುಗೆ ಯಾವುದೋ ಒಂದು ಆತ್ಮದ್ದು ತೊಂದರೆ ಇರುತ್ತೆ. ಅವಳು ಯಾವ ತರ ವಿಜುಲ್ ಹೊಡಿತಿರ್ತಾಳೋ ಆತ್ಮ ಕೂಡ ಅದೇ ತರನೇ ವಿಜುಲ್ ಹೊಡೆದು ಅವಳಿಗೆ ಏಕೋ ಕೇಳಿಸ್ತಿರೋ ತರ ಆಗ್ತಿರುತ್ತೆ. ಇಲ್ಲಿ ಹೀರೋಯಿನ್ಗೆ ಗೊತ್ತಾದ್ಮೇಲೆ ಅವಳು ಹೇಳ್ತಿರ್ತಾಳೆ, ಸಾರಿ ನನ್ನನ್ನ ಕ್ಷಮಿಸ್ಬಿಡಿ, ಆದ್ರೆ ನೀವೆಲ್ಲ ಆಚೆ ಹೋಗ್ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಆ ಮಗುವಿನ ತಾಯಿ ಹೇಳ್ತಿರ್ತಾರೆ, ಏನ್ ಹೇಳ್ತಿದ್ದೀರಾ ನೀವು ಅಂತ. ಈಗ ಸೀನ್ ಶಿಫ್ಟ್ ಆಗಿ ಇವರೆಲ್ಲ ಆಚೆ ನಿಂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋಯಿನ್ ಪಾರ್ಟ್ನರ್ ನ ತೋರಿಸ್ತಾರೆ. ಇಲ್ಲಿ ಅವನ ಹತ್ರ ಒಂದು ಬಾಕ್ಸ್ ಇರುತ್ತೆ, ಅದ್ರಲ್ಲಿ ಒಂದು ಪೋಟ್ಲಿ ಇರುತ್ತೆ. ಅದನ್ನ ತೆಗೆದು ಆ ಮಗು ಮೇಲೆ ಇಟ್ಬಿಟ್ಟು ಹೇಳ್ತಾನೆ, ಮಗು ಪವಿತ್ರ ಆತ್ಮನ ನೀವೇ ಕಾಪಾಡ್ಬೇಕು, ಇದ್ರ ಹೃದಯ ಮನ್ಸು ಎಲ್ಲಾನು ನಾನು ನಿಮ್ಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಈ ಮಗುಗೆ ನೀವು ಹೊಸ ಜೀವನ ಕೊಡ್ಬೇಕು, ಮತ್ತೆ ಈ ಮಗುಗೆ ಏನೇನ್ ಕಷ್ಟ ಇದೆಯೋ ಅದನ್ನೆಲ್ಲ ನೀವೇ ನಿವಾರಣೆ ಮಾಡ್ಬೇಕು ಅಂತೆಲ್ಲ ಹೇಳ್ತಿರ್ತಾನೆ. ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಈ ಮಗುವಿನ ದೇಹನ ಯಾವ ಆತ್ಮ ಹಿಡ್ದಿಟ್ಕೊಂಡಿದ್ಯೋ ಅದನ್ನಿಂದ ನೀವೇ ಬಿಡುಗಡೆ ಮಾಡಿ ಈ ಮಗುಗೆ ಒಂದು ಹೊಸ ಜೀವನ ಕೊಡ್ಬೇಕು. ಹೀಗೆ ಇವನು ದೇವ್ರ ಹತ್ರ ಪ್ರೇಯರ್ ಮಾಡ್ತಾ ಸಮಾನ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋಯಿನ್ ಮುಂದೆ ಹೋಗಿ ಆ ಮಗು ಕಣ್ಗಳನ್ನ ಓಪನ್ ಮಾಡಿ ಆ ಕಣ್ಗಳಲ್ಲಿ ನೋಡ್ತಿರ್ತಾಳೆ. ಇದನ್ನ ನೋಡಿ ಅವಳು ಸ್ವಲ್ಪ ಶಾಕ್ ಆಗ್ಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಆಚೆ ನಿಂತಿರೋರೆಲ್ಲ ಒಳಗಡೆ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋಯಿನ್ ಮಗುವಿನ ತಾಯಿನ ನೋಡ್ಕೊಂಡು ಹೇಳ್ತಿರ್ತಾಳೆ, ಈ ಮಗುಗೆ ಏನ್ ತೊಂದ್ರೆ ಇದೆಯೋ ಅದು ಅವ್ರ ಅಪ್ಪ ಅವ್ರ ತಾತಂಗೂ ಕೂಡ ಇದೆ ಅಂತ ಹೇಳ್ತಿರ್ತಾಳೆ. ಆ ಮಗುವಿನ ತಾಯಿ ಫುಲ್ ಎದ್ರುಕೊಂಡು ಆ ಡ್ರೈವರ್ ಹತ್ರ ಹೇಳ್ತಿರ್ತಾರೆ, ಏನ್ ಹೇಳ್ತಿದ್ದಾರೆ ಇವರು, ಜಿಯಾಂಗೂ ಮತ್ತೆ ಅವ್ರ ತಂದೆಗೂ ಇದೇ ತರನೇ ಇದೆ ಅಂತ ಹೇಳ್ತಿದಾರ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಹೀರೋಯಿನ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ. ಆ ಕಣ್ಣುಗಳು ನನ್ನನ್ನೇ ನೋಡ್ತಿತ್ತು, ಅದು ತುಂಬಾ ಎದ್ರುಕೊಂಡಿರೋ ತರ ಇತ್ತು ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಕಾರಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋಯಿನ್ ಸೂರ್ಯನ್ ಬೆಳಕನ್ನ ನೋಡ್ಕೊಂಡು ಹೇಳ್ತಿರ್ತಾಳೆ, ನಮ್ಗೆ ಜೀವನದಲ್ಲಿ ಸೂರ್ಯನ್ ಬೆಳಕು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಮುಂದೆ ನಡ್ಕೊಂಡು ಹೋಗ್ತಿದ್ರೆ ಆ ಸೂರ್ಯನ್ ಬೆಳಕೆ ನಮ್ಗೆ ದಾರಿ ತೋರಿಸೋದು, ನಾವು ಹೇಗೆ ಮುಂದೆ ಹೋಗ್ಬೇಕು ಅಂತ ನಮ್ಗೆ ಆಗ್ಲೇ ಗೊತ್ತಾಗೋದು ಅಂತ ಹೇಳ್ತಿರ್ತಾಳೆ. ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆದ್ರೆ ಮನುಷ್ಯರು ನಂಬೋದು ಬರೀ ಅವರು ಏನ್ ನೋಡಕ್ಕಾಗುತ್ತೆ ಮತ್ತೆ ಏನ್ ನಾವು ಮುಟ್ಟಕ್ಕಾಗುತ್ತೆ ಅದನ್ನ ಮಾತ್ರ ಅವರು ನಂಬ್ತಾರೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇದೊಂಥರ ಉಜ್ವಲವಾದ ಪ್ರಪಂಚ, ಒಂದು ಕಾಯಿನ್ ಅಲ್ಲಿ 2 ಫೇಸಸ್ ಹೇಗಿರುತ್ತೋ ಅದೇ ತರ ಈ ಪ್ರಪಂಚದಲ್ಲೂ ಕೂಡ 2 ಫೇಸಸ್ ಇರುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಈ ಪ್ರಪಂಚದ ಭಯಂಕರವಾದ ಮುಖ ಹೇಗೆ ಭಯಂಕರವಾಗಿರುತ್ತೆ ಅಂತ ಜನಗಳಿಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋಯಿನ್ ಮತ್ತೆ ಆ ಹೀರೋಯಿನ್ ಪಾರ್ಟ್ನರ್ ಮಗುವಿನ ಮನೆಗೆ ಅವ್ರ ತಂದೆನ ಮೀಟ್ ಮಾಡಕ್ಕೆ ಅಂತ ಬಂದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ಲಿ. ಹೀರೋಯಿನ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಇಲ್ಲಿ ಕೆಲವು ಭಯಂಕರ ಹೆಸರುಗಳನ್ನ ನಾವು ಭೂತ್, ಪಿಚಾಚ್, ಪ್ರೇತ್, ಆತ್ಮ ಅಂತ ಕರಿತೀವಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅವೆಲ್ಲ ಒಂದೊಂದ್ಸತಿ ಕತ್ಲಲ್ಲಿ ಔಚ್ಕೊಂಡ್ ಕೂತಿರುತ್ತೆ, ಆದ್ರೆ ಒಂದೊಂದ್ಸತಿ ಅದು ಬೆಳಕಿಗೆ ಆಚೆಗೆ ಬಂದ್ಬಿಡುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಒಂದು ಬುದ್ಧನ್ ಸ್ಟ್ಯಾಚ್ಯೂ ಇರುತ್ತೆ, ಅದ್ರ ಪಕ್ಕದಲ್ಲಿ ಒಂದು ದೆವ್ವದ್ದು ಸ್ಟ್ಯಾಚ್ಯೂ ಇರುತ್ತೆ, ಅದನ್ನ ಅವರು ಕತ್ಲಲ್ಲಿ ಮುಚ್ಚಿಟ್ಟಿರ್ತಾರೆ. ಅದನ್ನ ಇಲ್ಲಿ ಅವಳು ಬೆಳಕಿಗೆ ತೆಗಿತಿರ್ತಾಳೆ. ಈ ಹೀರೋಯಿನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆಗ ಜನಗಳು ನನ್ನನ್ನ ಕರೀತಾರೆ, ಆಗ ನನ್ನನ್ನ ಅವರು ನೆನ್ಪಿಸ್ಕೋತಾರೆ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಮಗುವಿನ ತಂದೆ ಕೂಡ ಆ ಮನೆಗೆ ಬರ್ತಾರೆ. ಇಲ್ಲಿ ಹೀರೋಯಿನ್ ಬ್ಯಾಕ್ ಗ್ರೌಂಡ್ ವಾಯ್ಸ್
ವಾಯ್ಸ್ ಬರ್ತಿರುತ್ತೆ. ಮತ್ತೆ ಮೂಢನಂಬಿಕೆ ಮತ್ತೆ ಸೈಂಟಿಫಿಕ್ ಇದೆರಡರ ಬಗ್ಗೆ ಯೋಚನೆ ಮಾಡುವಾಗ ಮಧ್ಯದಲ್ಲಿ ನಾನಿರ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋಯಿನ್ ಆ ಮಗುವಿನ ತಂದೆ ಮುಂದೆ ಬಂದು ನಿಂತ್ಕೋತಾಳೆ. ಇಲ್ಲಿ ಹೀರೋಯಿನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಬರ್ತಿರುತ್ತೆ. ನನ್ನ ಹೆಸರು ಬಂದು ಶಾಮೆನ್, ಲೀವ್ ಆರ್ ಹಿಮ್ ಅಂತ ಹೇಳ್ತಿರ್ತಾಳೆ. ಮಗುವಿನ ತಂದೆ ಬಂದ್ಬಿಟ್ಟು ಹೆಲೋ ಮಮ್, ನನ್ನ ಹೆಂಡತಿ ಹೇಳಿದ್ರು ನೀವು ನನ್ನ ಮೀಟ್ ಮಾಡ್ಬೇಕಂತೆ, ನನ್ನ ಹೆಸರು ಬಂದು ಪಾರ್ಜಿ ಯುಂಗ್ ಅಂತ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಇವರೆಲ್ಲ ಕುತ್ಕೊಂಡು ಮೇಲ್ಗಡೆ ನೋಡ್ತಿರೋದನ್ನ ತೋರಿಸ್ತಾರೆ. ಅಲ್ಲಿ ನೋಡಿದ್ರೆ ಒಂದು ಲೇಡಿ ಡ್ರಿಂಕ್ಸ್ ಬಾಟಲ್ ಇಟ್ಕೊಂಡು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಿರ್ತಾಳೆ. ಇಲ್ಲಿ ಆ ಮಗುವಿನ ತಂದೆ ಹೇಳ್ತಿರ್ತಾರೆ, ನನ್ನ ಅಣ್ಣ ಒಬ್ಬ ಇದ್ದ, ಅವನು ವಿಂಡೋ ಬೋರ್ಡ್ ಅಲ್ಲಿ ಒಂದ್ಸತಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ, ಅವಾಗಿಂದ ನಾನು ಇದರಿಂದ ಸಫರ್ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನಗೆ ಈಗಿನ ಒಂದು ಮಗು ಹುಟ್ಟಿದೆ, ಅದು ಕೂಡ ಈ ತರ ನನ್ನ ಅಂತ ಹೇಳ್ಬಿಟ್ಟು ಅವನು ಸೈಲೆಂಟ್ ಆಗ್ಬಿಡ್ತಾನೆ. ಇಲ್ಲಿ ಆಮೇಲೆ ಅವನು ಮತ್ತೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನು ಯಾವಾಗೆಲ್ಲ ಕಣ್ಮುಚ್ತೀನೋ ಆಗ ಯಾರೋ ಬಂದು ನನ್ನ ಹತ್ರ ಕಿರ್ಚಾಡ್ತಿದ್ದಾರೆ ಅನ್ನೋ ತರ ಕೇಳಿಸುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶಾಮೆನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮೊದಲೇ ಮಗುಗೆ ಯಾವಾಗ್ಲೂ ಅದೇ ತರನೇ ಆಗುತ್ತೆ, ಪ್ರಾಬಬ್ಲಿ ಎಲ್ಲರೂ ಅದನ್ನ ಜೆನೆಟಿಕ್ಸ್ ಅಂತ ಹೇಳ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ನೀವು ಇರೋ ಮನೆನೇ ಬಿಟ್ಟು ಬೇರೆ ಕಡೆ ಹೋಗಿ ವಾಸ ಮಾಡ್ಬೇಕಾಗುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಶಾಮಿನ್ ಅವ್ರ ಪಾರ್ಟ್ನರ್ ಹೇಳ್ತಿರ್ತಾರೆ ಒಂದು ಆತ್ಮ ಅಂತ. ಇಲ್ಲಿ ಅದಕ್ಕೆ ಶಾಮಿನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಹಾ ನಾನು ನಿಮ್ ಮನೆಗೆ ಬಂದಿದ ತಕ್ಷಣ ನಿಮ್ ಮನೆಗೆ ಯಾವ್ದೋ ಒಂದು ಆತ್ಮದ ತೊಂದರೆ ಇದೆ ಅಂತ ನನ್ಗೆ ಅವಾಗ್ಲೇ ಅನ್ನಿಸ್ತು ಅಂತ ಹೇಳ್ತಿರ್ತಾಳೆ. ಶಾಮಿನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ ಪ್ರಕಾರ ಅದು ನಿಮ್ ತಾತನ ಆತ್ಮನೇ ಇರ್ಬೇಕು ಅಂತ. ಇಲ್ಲಿ ಅದಕ್ಕೆ ಅವನು ಹೇಳ್ತಿರ್ತಾನೆ, ಏನು ನಮ್ ತಾತನ ಆತ್ಮನ ಅಂತ. ಇಲ್ಲಿ ಅದಕ್ಕೆ ಶಾಮಿನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ ಪ್ರಕಾರ ಅನ್ಸುತ್ತೆ ನಿಮ್ಮ ತಾತನ್ಗೆ ಮುಕ್ತಿ ಸಿಕ್ಕಿಲ್ಲ ಅಂತ, ಅದಕ್ಕೆ ಅವರು ಪ್ರೇತಾತ್ಮ ಆಗಿ ನಿಮ್ ಮನೆ ಸುತ್ತಮುತ್ತನೆ ಸುತ್ತಾಡ್ತಿದ್ದಾರೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಪಾರ್ಕ್ ಅವರು ಹೇಳ್ತಿರ್ತಾರೆ, ನಿಜವಾಗ್ಲೂ ನಿಮ್ಗೆ 100% ಗ್ಯಾರಂಟಿನ ಅದು ನಮ್ ತಾತನಾತ್ಮನ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶಾಮಿನ್ ಕೂಡ ಹೇಳ್ತಿರ್ತಾಳೆ, ಹಾ 100% ಪಕ್ಕಾ ಇದ್ದೀನಿ, ಅದು ನಿಮ್ ತಾತನ ಆತ್ಮನೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಪಾರ್ಕ್ ಅವ್ರು ಕೂಡ ಹೇಳ್ತಿರ್ತಾರೆ, ಸರಿ ಹಾಗಾದ್ರೆ ನಾನೇನ್ ಮಾಡ್ಬೇಕು ಹೇಳಿ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶಾಮಿನ್ ಹೇಳ್ತಿರ್ತಾಳೆ, ನೀವು ಕರೆಕ್ಟ್ ರೀತಿಲಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಸ್ಮೈಲ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೋಡಿ ಈ ಕೆಲ್ಸನ ಬರೀ ನಮ್ಮಿಬ್ರ ಕೈಲೇ ಮಾಡಕ್ಕಾಗಲ್ಲ, ಇದಕ್ಕೆ ಸ್ವಲ್ಪ ಎಕ್ಸ್ಪರ್ಟ್ಗಳನ್ನ ಕೂಡ ಕರ್ಕೋಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶಾಮಿನ್ಗೆ ಒಂದು ಆತ್ಮ ಹೇಗೆ ಏನು ಅನ್ನೋದ್ರ ಬಗ್ಗೆ ಎಲ್ಲಾ ತರ ಪವರು ಇಲ್ಲಿ ಶಾಮಿನ್ಗೆ ಇರುತ್ತೆ. ಇಲ್ಲಿ ಶಾಮಿನ್ ಕಣ್ಮುಚ್ಚಿದಾಗ ಯಾವುದೋ ಒಂದು ಆತ್ಮದ ಮುಖನ ನೋಡ್ದಂಗೆ ಆಗ್ತಿರುತ್ತೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ನಾನು ಇವಾಗ ಯಾವ ಆತ್ಮದ ಮುಖ ನೋಡ್ಬಿಟ್ನು ಅಂತ. ಇಲ್ಲಿ ಅದಕ್ಕೆ ಆ ಶಾಮಿನ್ ಪಾರ್ಟ್ನರ್ ಕೂಡ ಕಣ್ಮುಚ್ಚಿ ಆತ್ಮನ ನೋಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಸೀನಾ ಶಿಫ್ಟ್ ಆಗಿ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಇಲ್ಲಿ ಆ ವ್ಯಕ್ತಿ ಒಂದು ಡೆಡ್ ಬಾಡಿನ ಮಣ್ಣಲ್ಲಿ ಮುಚ್ಚಾಕಿರ್ತಾರೆ. ಇಲ್ಲಿ ಅವನು ಅದನ್ನ ತೆಗಿತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಆ ವ್ಯಕ್ತಿ ಜೊತೆ ಇನ್ನೊಬ್ಬ ಅವನ್ ಪಾರ್ಟ್ನರ್ ಕೂಡ ಇರ್ತಾನೆ. ಇಲ್ಲಿ ಆ ಡೆಡ್ ಬಾಡಿದು ಬಾಕ್ಸ್ ಸಿಕ್ಕಿದ ತಕ್ಷಣ ಅವನು ಸಿಕ್ತು ಅಂತ ಜೋರಾಗಿ ಕಿಚ್ಚಾಡ್ತಿರ್ತಾನೆ. ಆ ಡೆಡ್ ಬಾಡಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅದನ್ನ ನೋಡಕ್ಕೆ ಅಂತ ಮುಂದೆ ಬರ್ತಾರೆ. ಇಲ್ಲಿ ಆವಾಗ ಅವನು ಹೇಳ್ತಿರ್ತಾನೆ, ನೋಡಿ ನಿಮ್ ಪೂರ್ವಜರು ಡೆಡ್ ಬಾಡಿನ ಹಂಗೆಲ್ಲ ರೀಓಪನ್ ಮಾಡಿದಾಗ ನೀವು ನೋಡ್ಬಾರ್ದು ಅಂತ. ಅದಕ್ಕೆ ಅವರೆಲ್ಲ ಸರಿ ಆಯ್ತು ಅಂದ್ಬಿಟ್ಟು ಮತ್ತೆ ಹಿಂದೆ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ಕೊಂಡ್ ಕೊಡ್ತಾರೆ. ಈಗ ಸೀನಾ ಶಿಫ್ಟ್ ಆಗಿ ಮೊದಲನೇ ವ್ಯಕ್ತಿನ ತೋರಿಸ್ತಾರೆ. ಇಲ್ಲಿ ಅವನು ಆ ಮಣ್ಣನ್ನ ಟೇಸ್ಟ್ ಮಾಡ್ಬಿಟ್ಟು ಹೂ ಅಂತ ತಲ್ಲಾಡ್ಸ್ತಾ ಇರ್ತಾನೆ. ಇಲ್ಲಿ ವ್ಯಕ್ತಿ ಮತ್ತೆ ಆ ವ್ಯಕ್ತಿ ಪಾರ್ಟ್ನರ್ ಇಬ್ರು ಸೇರ್ಬಿಟ್ಟು ಆ ಡೆಡ್ ಬಾಡಿದು ಬಾಕ್ಸ್ ನ ತೆಗೆದು ಆಚೆಗೆ ಇಡ್ತಾ ಇರ್ತಾರೆ. ಇಲ್ಲಿ ಆ ವ್ಯಕ್ತಿ ಪಾರ್ಟ್ನರ್ ಆ ಡೆಡ್ ಬಾಡಿ ಹತ್ರ ಇರೋ ಮಣ್ಣನ್ನೆಲ್ಲ ಚೆಕ್ ಮಾಡ್ಬಿಟ್ಟು ಇದು ಫುಲ್ಲು ಒಣಗೋಗಿರೋ ಮಣ್ಣ್ ತರ ಆಗ್ಬಿಟ್ಟಿದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಆ ವ್ಯಕ್ತಿ ಪಾರ್ಟ್ನರ್ ಹೇಳ್ತಿರ್ತಾನೆ, ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ, ನೀವು ಸತ್ ಮೇಲೂ ಕೂಡ ನಾನು ನಿಮ್ನ ನೆಮ್ಮದಿಯಾಗಿರಕ್ ಬಿಡ್ತಿಲ್ಲ, ನಿಮ್ಗೆ ತೊಂದರೆ ಮಾಡ್ತಿದ್ದೀನಲ್ಲ ಅದಕ್ಕೆ ಕ್ಷಮಿಸಿ ಅಂತ ಇಲ್ಲಿ ಅವನು ಸಾರಿ ಕೇಳ್ತಿರ್ತಾನೆ. ಇಲ್ಲಿ ಆ ವ್ಯಕ್ತಿ ಪಾರ್ಟ್ನರ್ ಆ ಡೆಡ್ ಬಾಡಿಲಿ ಇರೋದನ್ನೆಲ್ಲ ನೋಡ್ಬಿಟ್ಟು ಹೇಳ್ತಿದ್ದಾನೆ, ನಾನು ಅವ್ರಿಗೆ ಮುಂಚೆನೆ ಹೇಳಿದ್ದು ಎಷ್ಟೊಂದು ವಸ್ತು ಇಟ್ಟಿದ್ದಾರೆ ನೋಡು, ಇದನ್ನೆಲ್ಲ ಇಡಬೇಡ ಅಂತ ಹೇಳಿದ್ರು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ತೆಗ್ದು ಬಿಸಾಕ್ತಿರ್ತಾನೆ. ಅದರಲ್ಲಿ ಸ್ವಲ್ಪ ಗೋಲ್ಡ್ ವಸ್ತು ಇರುತ್ತೆ, ಅದನ್ನ ನೋಡ್ಬಿಟ್ಟು ಇದನ್ನ ನಾನು ಇಟ್ಕೋತೀನಿ ಅಂತ ತೆಗ್ದು ಅವ್ನು ಜೋಬಲ್ ಹಾಕೋತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮೊದಲನೇ ವ್ಯಕ್ತಿನ ತೋರಿಸ್ತಾರೆ. ಆ ಡೆಡ್ ಬಾಡಿ ಇರುತ್ತಲ್ಲ ಅವ್ರ ಮಗನ ಹತ್ರ. ಇಲ್ಲಿ ಅವರು ಹೇಳ್ತಿರ್ತಾರೆ, ಚೇರ್ಮನ್ ಜಿಮ್ ನೋಡಿ, ನಿಮ್ ತಂದೆ ಅಥವಾ ನಿಮ್ ತಾಯಿ ಇಲ್ಲ ನಿಮ್ ಫ್ಯಾಮಿಲಿ ಯಾರೇ ಸತ್ರು ಇಲ್ಲೇ ಮಣ್ಣು ಮಾಡ್ಲಿ ಅಂತ ನಾನು ನಿಮ್ಗೆ ಒಂದು ಒಳ್ಳೆ ಪ್ರಾಪರ್ಟಿನ ತೋರಿಸಿದ್ದೆ ಅಲ್ವಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವರು ಕೂಡ ಹೇಳ್ತಿರ್ತಾರೆ, ಹಾ ಸರ್ ಹೌದು, ನೀವೇ ನಮ್ಗೆ ಈ ಪ್ರಾಪರ್ಟಿನ ತೋರಿಸಿದ್ದು ಅಂತ. ಇಲ್ಲಿ ಅದಕ್ಕೆ ಆ ಮೊದಲನೇ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿಜ ಹೇಳ್ಬೇಕು ಅಂದ್ರೆ ಈ ಪ್ರಾಪರ್ಟಿ ತುಂಬಾನೇ ಚೆನ್ನಾಗಿದೆ, ಈ ಮಣ್ಣಲ್ಲಿ ಏನಿರ್ಬೇಕು 5 ಗುಣಗಳು ಅದೆಲ್ಲ ಇದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಆ ಮೊದಲನೇ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ನಿಮ್ ತಾಯಿನ ನಾವು ಮತ್ತೆ ಮಣ್ಣು ಮಾಡೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಚೇರ್ಮನ್ ಹೇಳ್ತಿರ್ತಾರೆ, ಸರಿ ಸರ್ ಆಯ್ತು, ನಾನು ಒಪ್ಕೋತೀನಿ, ನೀವೇ ಇದನ್ನ ತೋರಿಸಿದ್ದು, ಮತ್ತೆ ನನ್ನ ನಿಜ ನೀವೇನ್ ಹೇಳ್ತೀರೋ ಅದನ್ನೆಲ್ಲ ಕೇಳ್ತೀನಿ, ಆದ್ರೆ ನಮ್ ತಾಯಿ ಯಾಕೆ ನನ್ ಮಕ್ಳ ಕನ್ಸಲ್ ಬರ್ತಾರೆ, ಅದು ಅಲ್ದಲೆ ನನ್ನ ಹೆಂಡತಿ ಕನ್ಸಲ್ಲೂ ಕೂಡ 1-2 ಸತಿ ಬಂದಿದಾರಂತೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಆ ಮೊದಲನೇ ವ್ಯಕ್ತಿ ಅವ್ರ ಪಾರ್ಟ್ನರ್ ಹತ್ರ, ಮಿಸ್ಟರ್ ಕೋ ಏನ್ ಮಾಡ್ತಿದ್ರೆ ಇಷ್ಟೊತ್ತಾದ್ರೂ ಆಗ್ಲಿಲ್ವಾ, ನನ್ಗೆ ಹೊಟ್ಟೆ ಹಶ್ವಾಗ್ತಿದೆ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಕೋನ ತೋರಿಸ್ತಾರೆ. ಇಲ್ಲಿ ಅವರು ಸ್ಕೆಲಿಟನ್ ಎಲ್ಲ ತೆಗೆದ್ಬಿಟ್ಟು ಒಂದು ಬಟ್ಟೆ ಮೇಲೆ ನೀಟಾಗಿ ಎಲ್ಲಾನು ಅರೇಂಜ್ ಮಾಡಿರ್ತಾರೆ. ಅಲ್ಲಿ ಹೆಲ್ಪಿಗೆ ಅಂತ ಬಂದಿರೋ ವ್ಯಕ್ತಿ ಹತ್ರ ಕೇಳ್ತಿರ್ತಾರೆ, ಎಲ್ಲಾ ಮುಳೆಗಳು ಕರೆಕ್ಟ್ ಆಗಿದೆ ಅಲ್ವಾ, ಕರೆಕ್ಟ್ ಆಗಿದ್ಯಾ ಅಂತ ಕೇಳ್ತಿರ್ತಾರೆ. ಅಲ್ಲಿ ಅದಕ್ಕೆ ಅವನು ಹೂ ಅಂತ ತಲೆಲ್ಲಾಡ್ಸಿರ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಫಸ್ಟ್ ವ್ಯಕ್ತಿ ಬರ್ತಾನೆ. ಅವನು ಬಂದಿದ ತಕ್ಷಣ ಅಜ್ಜಿನ ನೋಡ್ಬಿಟ್ಟು ಹೇಳ್ತಿರ್ತಾನೆ, ಅಜ್ಜಿ ಬಾಡಿಯಲ್ಲಿ ಒಂದು ಹಲ್ಲು ಮಿಸ್ಸಿಂಗ್ ಇದೆ, ಅವ್ರದ್ದು ಡೂಪ್ಲಿಕೇಟ್ ಅನ್ನ ಯಾರು ತಗೊಂಡಿದ್ದು ಅಂತ ಕೇಳ್ತಿರ್ತಾರೆ. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಬ್ರು ಮುಖ ಒಬ್ರು ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಹಿಂದೆಗಡೆ ಒಂದು ಹುಡುಗ ನಿಂತಿರ್ತಾನೆ. ಆಗ ಚೇರ್ಮನ್ ಹೇಳ್ತಿರ್ತಾರೆ, ಸಂಗಿನ ಮಗ್ನೆ ನೀನೇನ ಅಜ್ಜಿ ಅಲ್ಲಿ ತಗೊಂಡಿರೋದು ಅಂತ. ಇಲ್ಲಿ ಅದಕ್ಕೆ ಅವನು ಅಳ್ತಾ ಇರ್ತಾನೆ. ಆಗ ಅಲ್ಲಿರೋ ಲೇಡೀಸ್ ಎಲ್ಲ ಮುಂದೆ ಕರ್ಬಿಟ್ಟು, ಸಂಗಿ ನಿನ್ನ ಹತ್ರ ಇದ್ದಿದ್ದು ಅಜ್ಜಿ ಅಲ್ಲ, ಅದನ್ನ ಯಾಕೆ ನೀನ್ ಇಟ್ಕೊಂಡಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಸಂಗಿನ ಫುಲ್ ಅಳ್ತಾ ಹೇಳ್ತಿರ್ತಾನೆ, ನಂಗೆ ಅಜ್ಜಿ ಅಂದ್ರೆ ತುಂಬಾ ಇಷ್ಟ, ಅವ್ರ ನೆನಪು ಯಾವಾಗ್ಲೂ ಆಗ್ತಿರುತ್ತೆ,
ಇರುತ್ತೆ, ನೀವ್ ನೋಡಿದ್ರೆ ಅವರ ಎಲ್ಲಾ ವಸ್ತುಗಳನ್ನ ತಗೊಂಡೋಗಿ ಸುಟ್ಟಾಕ್ಬಿಟ್ಟಿದೀರಾ. ಅಜ್ಜಿ ತುಂಬಾ ನೆನ್ಪಿಗೆ ಬರ್ತಾರೆ, ಅದಕ್ಕೆ ನಾನು ಇಟ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ಅವನು ಜೋರಾಗಿ ಅಳ್ತಿರ್ತಾನೆ. ಅದಕ್ಕೆ ಫಸ್ಟ್ ವ್ಯಕ್ತಿ ಹೇಳ್ತಿರ್ತಾರೆ, ಸರಿ ಆಯ್ತು ಈಗಾದ್ರೂ ಅಜ್ಜಿ ಅನ್ನ ಕೊಡು ಅಂತ. ಇಲ್ಲಿ ಅದಕ್ಕೆ ಅವನು ಹೇಳ್ತಿರ್ತಾನೆ, ಇಲ್ಲ ನಾನು ಅನ್ನ ಕೊಡಲ್ಲ, ನಾನು ಅವ್ರ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ, ಅವ್ರೇನಾದ್ರೂ ನನಗೆ ನೆನಪಿಗೆ ಬಂದ್ರೆ ನನ್ನ ಹತ್ರ ಯಾವ ವಸ್ತುನೂ ಇರಲ್ಲ, ಅವ್ರ ನೆನಪಿಗೆ ಅಂತ ಹೇಳ್ಬಿಟ್ಟು ಅವನು ಇಲ್ಲಿ ಫುಲ್ ಅಳ್ತಾ ಇರ್ತಾನೆ. ಇಲ್ಲಿ ಅದಕ್ಕೆ ಫಸ್ಟ್ ವ್ಯಕ್ತಿ ಹೇಳ್ತಿರ್ತಾನೆ, ನೋಡಪ್ಪ ನಿಮ್ಮ ಅಜ್ಜಿ ಯಾವಾಗ್ಲೂ ನಿನ್ನನ್ನ ಇಷ್ಟಪಡ್ತಾರೆ, ಅವರು ಯಾವಾಗ್ಲೂ ನಿನ್ ಜೊತೆನೆ ಇರ್ತಾರೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹುಡುಗ ಫುಲ್ ಜೋರಾಗಿ ಅಳ್ತಿರ್ತಾನೆ. ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹುಡುಗಂಗೆ ಸಮಾಧಾನ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಆ ಫಸ್ಟ್ ವ್ಯಕ್ತಿದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ, ಯಾರಾದ್ರೂ ಒಬ್ರು ಸತ್ರು ಕೂಡ ಅವ್ರಿಗೂ ನಮಗೂ ಒಂದು ರಿಲೇಶನ್ಶಿಪ್ ಇತ್ತು, ಅವ್ರಿಗೂ ನಮಗೂ ಸಂಬಂಧ ಇತ್ತು ಅನ್ನೋದು ಯಾವತ್ತೂ ನಾವು ದೂರ ಮಾಡಕ್ ಆಗಲ್ಲ ಅಂತ ಹೇಳ್ತಿರ್ತಾರೆ. ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿಮ್ ಗುಣಗಳು ನಿಮ್ ಫ್ಯಾಮಿಲಿ ಮೆಂಬರ್ಸ್ ಗಳಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತಿರ್ತಾನೆ. ಆ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಯಾರಾದ್ರೂ ಒಬ್ರು ವ್ಯಕ್ತಿ ಸತ್ರು ಅಂದ್ರೆ ಅವರು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ, ಇದೇ ಮಣ್ಣಲ್ಲಿ ಏನೇ ಬೇಕು ಅಂದ್ರೂ ಬೆಳ್ಕೊಂಡ್ ತಿಂತೀವಿ, ಆಮೇಲೆ ಇದೇ ಮಣ್ಣಿಗೆ ನಾವು ಲಾಸ್ಟ್ ಅಲ್ಲಿ ಸೇರ್ಕೋತೀವಿ. ನಿಜ ಹೇಳ್ಬೇಕು ಅಂದ್ರೆ ಪ್ರಪಂಚದಲ್ಲಿ ಏನೇ ಇದೆಯೋ ಅದು ಎಲ್ಲದೂ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇದೇ ಪ್ರಕೃತಿಯ ನಿಯಮ, ಕೆಲವು ವ್ಯಕ್ತಿಗಳು ಇದನ್ನೆಲ್ಲ ನಂಬೋದಿಲ್ಲ, ನಮ್ದಿರೋರ್ಗೆ ಏನು ಮಾಡಕ್ಕಾಗಲ್ಲ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಕೆಲವರು ವಾಸ್ತುನ ನಂಬ್ತಾರೆ, ಕೆಲವರು ವಾಸ್ತುನ ನಂಬೋದಿಲ್ಲ, ಆದ್ರೆ ನಾನು ವಾಸ್ತುನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಸತ್ತಿರೋರ್ಗೆ ಮತ್ತೆ ಬದುಕಿರೋರ್ಗೆ ವಾಸ್ತು ಪ್ರಕಾರ ಯಾವ ಭೂಮಿ ಚೆನ್ನಾಗಿದೆ ಅನ್ನೋದನ್ನ ಹುಡಿಕೊಂಡ್ ಕೊಡೋ ಕೆಲಸ ಮಾಡ್ತೀನಿ. ನಾನು ಭೂಗೋಳ ವಿಜ್ಞಾನಿ, ನಾನು ಕಿಮ್ ಸೋಡೋಕ್ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ಅವ್ರ ಆಫೀಸ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಕೋ ಮತ್ತೆ ಮಿಸ್ಟರ್ ಕಿಮ್ ಮೀಟ್ ನ ಫ್ರೈ ಮಾಡ್ಕೊಂಡು ತಿಂತಿರ್ತಾರೆ. ಮಿಸ್ಟರ್ ಕೋ ಮಿಸ್ಟರ್ ಕಿಮ್ ಹತ್ರ ಹೇಳ್ತಾ ಇರ್ತಾರೆ, ನಿನ್ಗೆ ಅನ್ಸುತ್ತಾ ಆ ಪ್ರಾಪರ್ಟಿ ಇದೆಯಲ್ಲ ಅದು ತುಂಬಾ ಒಳ್ಳೇದು ಅಂತ, ನನ್ಗೇನೋ ಅದು ಸ್ವಲ್ಪ ಆತರ ಈ ತರ ಅನ್ನಿಸ್ತು, ಅದ್ರದ್ದು ಆಂಗಲ್ ಇದೆಯಲ್ಲ ಅದೆಲ್ಲ ನೋಡಿದ್ರೆ ನನ್ಗೆ ಏನೋ ಒಂಥರ ಅನ್ನಿಸ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ, ಆ ಜಾಗನ ನಾನೇ ಅವ್ರಿಗೆ ಹುಡಿಕೊಂಡ್ ಕೊಟ್ಟಿದ್ದು ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಕೋ ಹೇಳ್ತಿರ್ತಾರೆ, ನನ್ಗೂ ಅನ್ನಿಸ್ತಾ ಆ ಜಾಗ ಏನು ಅಷ್ಟೊಂದು ಇದಲ್ಲ ಅಂತ. ಅದು ಅಲ್ದಲ್ಲ ಈಗ ಇಲ್ಲಿ ಕೊರಿಯಾದಲ್ಲಿ ಎಷ್ಟು ಜನ ಸಾಯ್ತಾರೆ, ಎಷ್ಟು ಜನ ಬದುಕ್ತಾರೆ, ಅದ್ರಲ್ಲಿ ಎಲ್ಲಿದೆ ಪ್ರಾಪರ್ಟಿ, ಒಬ್ರಿಗೆ ಮಣ್ಣು ಮಾಡೋದಕ್ಕೆ ಜಾಗನೇ ಇಲ್ಲ ಬಿಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಕೂಡ ಹೇಳ್ತಿರ್ತಾರೆ, ಈಗ ಎಲ್ಲ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ, ಈಗ ಮಣ್ಣು ಮಾಡೋದಕ್ಕೆಲ್ಲ ಒಳ್ಳೆ ಜಾಗ ಅಂತ ಇಲ್ಲ, ಆದ್ರೆ ಅದಷ್ಟೊಂದೇನು ಕೆಟ್ಟದಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕೋ ಕೂಡ ಹೇಳ್ತಿರ್ತಾರೆ, ಅದು ಅಷ್ಟು ಒಳ್ಳೆ ಜಾಗನೂ ಅಲ್ಲ ಕೆಟ್ಟ ಜಾಗನೂ ಅಲ್ಲ, ಹೋಗ್ಲಿ ಬಿಡು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ, ನೀನು ಇದ್ರ ಮೇಲೆಲ್ಲ ಇವಾಗ ಜಾಸ್ತಿ ಇಂಟ್ರೆಸ್ಟ್ ತಗೋತಿದ್ಯಾ, ನನ್ಗೂ ಅನ್ಸುತ್ತೆ ನೀನು ಒಂದು ಆಫೀಸ್ ತೆಗೆದು ನೀನೇ ಓನಾಗಿ ಮಾಡ್ಬೇಕು ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿನ್ಗೇನಪ್ಪ ವಯಸ್ಸಾಗಿಲ್ಲ, ನಿನ್ನ ಯಾವ್ದಾದ್ರು ಕಂಪ್ನಿಯವರು ಬೇಕಾದ್ರೆ ಹೈಯರ್ ಮಾಡ್ಕೋತಾರೆ, ಅದೇ ನಮ್ಮಂತ ವಯಸ್ಸಾಗಿರೋನ್ನ ಯಾರು ಹೈಯರ್ ಮಾಡ್ಕೋತಾರೆ, ನಾವು ಈ ಸೈಟ್ಗಳು ಆ ಕಡೆ ಈ ಕಡೆ ಅಂತ ಓಡಾಡ್ಕೊಂಡು ಹಾಗೆ ಸಾಯ್ಬೇಕಾಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ನನ್ಗನ್ಸುತ್ತೆ ಇದೆ ನಮ್ದೇ ಲಾಸ್ಟ್ ಜನರೇಷನ್ ಅನ್ಸುತ್ತೆ ಕೆಲಸನ ಮಾಡೋದು, ಯಂಗ್ ಜನರೇಷನ್ ಅಲ್ಲಿ ಯಾರಿಗೂ ಈ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮಿಸ್ಟರ್ ಕೋ ಹೇಳ್ಬಿಟ್ಟು, ಶಾಮಿನ್ ಮತ್ತೆ ಅವ್ರ ಪಾರ್ಟ್ನರ್ ಬಂದಿದ್ದಾರೆ ಅನ್ಸುತ್ತೆ ಅನ್ಬಿಟ್ಟು ಅವನು ಡೋರ್ ತೆಗೆದು ನೋಡ್ತಾನೆ. ಅಲ್ಲಿ ನೋಡಿದ್ರೆ ಶಾಮಿನ್ ಮತ್ತೆ ಅವ್ರ ಪಾರ್ಟ್ನರ್ ಕಾರಲ್ಲಿ ಬಂದಿರ್ತಾರೆ. ಇಲ್ಲಿ ಮಿಸ್ಟರ್ ಕೋ ಶಾಮಿನ್ ಮತ್ತೆ ಅವ್ರ ಪಾರ್ಟ್ನರ್ಗೆ ಶೇಕ್ ಹ್ಯಾಂಡ್ ಮಾಡ್ತಾ ಹೇಳ್ತಿದ್ದಾರೆ, ತುಂಬಾ ದಿನ ಆಯ್ತು ನೀವು ನೋಡಿ, ನೀವು ಎಷ್ಟೊಂದ್ ದಿನ ಆದ್ಮೇಲೆ ಇಲ್ಲಿಗೆ ಬಂದಿದ್ದೀರಾ ಅಲ್ವಾ ಅಂತ. ಇಲ್ಲಿ ಶಾಮಿನು ಶೇಕ್ ಹ್ಯಾಂಡ್ ಕೊಟ್ಟ ಮೇಲೆ ಒಳಗಡೆ ಹೋಗ್ತಾ ಹೇಳ್ತಿರ್ತಾರೆ, ಆಚೆವರೆಗೂ ನೀವು ಮಾಡಿರೋ ಅಡ್ಗೆದು ಸ್ಮೆಲ್ ಬರ್ತಿದೆ ಅಂತ. ಅವಳು ಸ್ಮೈಲ್ ಮಾಡ್ತಾ ಒಳಗಡೆಗೆ ಬರ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಅದನ್ನೆಲ್ಲ ಇಲ್ಲಿ ಶಾಮಿನು ಮಿಸ್ಟರ್ ಕಿಮ್ಗೆ ಹೇಳ್ತಿರ್ತಾಳೆ. ಅವಳು ಒಳಗಡೆ ಬಂದಿದ ತಕ್ಷಣ ಶೇಕ್ ಹ್ಯಾಂಡ್ ಕೊಡ್ತಿರ್ತಾಳೆ. ಅದೇ ಟೈಮ್ಗೆ ಮಿಸ್ಟರ್ ಕೋ ಬಂದ್ಬಿಟ್ಟು ಹೇಳ್ತಿರ್ತಾರೆ, ಮೋಸ್ಟ್ಲಿ ನೀವು ಬರೋದನ್ನ ನೋಡಿ ಅವರೆಲ್ಲ ತಿನ್ಕೊಂಡ್ಬಿಟ್ಟಿರ್ಬೇಕು ಅಂತ. ಅದಕ್ಕೆ ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ, ಅವನು ಸುಮ್ನೆ ತಮಾಷೆ ಮಾಡ್ತಿದ್ದಾನೆ, ಬನ್ನಿ ನೀವು ಒಳಗಡೆ. ಮಿಸ್ಟರ್ ಕಿಮ್ ಬಾಂಗಿಲ್ ನ ಶೇಕ್ ಹ್ಯಾಂಡ್ ಮಾಡ್ತಾ ಹೇಳ್ತಿರ್ತಾರೆ, ಹೇಗಿದ್ಯಾ ಚೆನ್ನಾಗಿದ್ಯಾ ಅಂತ. ಇಲ್ಲಿ ಅದಕ್ಕೆ ಬಾಂಗಿಲ್ ಕೂಡ ಹೇಳ್ತಿರ್ತಾರೆ, ಸಾರಿ ನಿಮ್ಮ ಹತ್ರ ಜಾಸ್ತಿ ಮಾತಾಡಕ್ಕಾಗಿಲ್ಲ. ಮಿಸ್ಟರ್ ಕೋ ಕಾಲ್ ಎಳಿತಾ ಹೇಳ್ತಿರ್ತಾರೆ, ಬಾಂಗಿಲ್ ನೀನಂತೂ ತುಂಬಾ ಹ್ಯಾಂಡ್ಸಮ್ ಆಗ್ಬಿಟ್ಟಿದ್ಯಾ ಅಂತ. ಇಲ್ಲಿ ಅವನು ಫ್ಲೆಕ್ಸ್ ಮಾಡ್ತಿರ್ತಾನೆ. ಶಾಮಿನ್ ಹೇಳ್ತಿರ್ತಾಳೆ, ಏನ್ ಹೇಳ್ಬಿಟ್ರಿ ನೀವು, ಹುಡುಗಿರಲ್ಲಿ ಫುಲ್ ಫೇಮಸ್ ಆಗ್ಬಿಟ್ಟಿದ್ದಾನೆ, ಈಗಂತೂ ಅವನ್ನ ಹಿಡ್ ನಿಲ್ಸಕ್ಕೆ ಆಗಲ್ಲ, ಅವ್ನ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಅದಕ್ಕೆ ಮಿಸ್ಟರ್ ಕಿಮ್ ಕೇಳ್ತಿರ್ತಾರೆ, ನಾವೆಲ್ಲ ಪರಿಚಯ ಆಗಿ ಎಷ್ಟು ವರ್ಷ ಆಯ್ತು, ಮೋಸ್ಟ್ಲಿ 3 ವರ್ಷ ಕಂಪ್ಲೀಟ್ ಆಗಿರ್ಬೇಕು ಅನ್ಸುತ್ತೆ ಅಲ್ವಾ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಶಾಮಿನ್ ಕೂಡ ಹೇಳ್ತಿರ್ತಾಳೆ, 3 ವರ್ಷ ಅಂತೂ ಆಗಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಏನ್ ಮಾಡ್ತಿದ್ದೀರಾ ಈಗ, ಹೇಗ್ ನಡೀತಿದೆ ನಿಮ್ ಕೆಲಸ ಎಲ್ಲ, ನಿಮ್ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಿದ್ಯಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಮಿಸ್ಟರ್ ಕೋ ಹೇಳ್ತಿರ್ತಾರೆ, ಈಗ ಬಿಸ್ನೆಸ್ ಅಷ್ಟೊಂದು ನಡೀತಿಲ್ಲ, ಫುಲ್ ಡಲ್ ಆಗ್ಬಿಟ್ಟಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಶಾಮಿನ್ ಹೇಳ್ತಿರ್ತಾಳೆ, ಅದಕ್ಕೆ ನಾನು ನಿಮ್ಗೊಂದು ಬಿಸ್ನೆಸ್ ಪ್ರಪೋಸಲ್ ನ ತಂದಿದ್ದೀನಿ ಅಂತ. ಅದೇ ಟೈಮಿಗೆ ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ, ನಿಂಗೆ ಯಾವ್ದಾದ್ರು ಒಂದು ಸ್ಮೆಲ್ ಬರ್ತಿಲ್ವಾ ಅಂತ. ಅದಕ್ಕೆ ಮಿಸ್ಟರ್ ಕೋ ಕೂಡ ಕೇಳ್ತಿರ್ತಾರೆ, ಏನ್ರದು ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ, ದುಡ್ಡಿನ ವಾಸನೆ ಬರ್ತಿಲ್ವಾ ನಿನ್ಗೆ ಅಂತ ಕೇಳಿ. ಅದಕ್ಕೆ ಶಾಮಿನ್ ಕೂಡ ಹೇಳ್ತಿರ್ತಾಳೆ, ನಾನು ಅದನ್ನ ಔಚಿಕ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಏನ್ ಮಾಡ್ಲಿ ಸಿಗಾಕೋಬಿಟ್ಟೆ ಅಂತ ಹೇಳ್ಬಿಟ್ಟು ಅವಳು ಜೋರಾಗಿ ನಗ್ತಾ ಇರ್ತಾಳೆ. ಇಲ್ಲಿ ಅವಳ ಮಾತು ಕೇಳಿ ಎಲ್ಲರೂ ಕೂಡ ಇಲ್ಲಿ ನಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಸರಿ ಆಯ್ತು, ಈಗ ಏನ್ ಕೆಲಸ ಇದೆ ಹೇಳು ಅಂತ ಕೇಳ್ತಿರ್ತಾರೆ. ಸೀನ್ ಶಿಫ್ಟ್ ಆಗಿ ಆ ಮಗು ಇರೋ ಫ್ಯಾಮಿಲಿನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಶಾಮಿಂದು ವಾಯ್ಸ್ ಬರ್ತಾ ಇರುತ್ತೆ. ನಮ್ಗೆ ಒಬ್ರು ಫ್ರೆಂಡ್ ಇದಾರೆ, ಅವರು ನಮ್ಗೆ US ಅಲ್ಲಿ ಇರೋ ಪಾರ್ಕ್ ಜಿ ಗೋಂಗ್ ಫ್ಯಾಮಿಲಿನ ಪರಿಚಯ ಮಾಡ್ಕೊಟ್ರು ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಶಾಮಿನ್ ಮತ್ತೆ ಅವ್ರ ಟೀಮ್ ಇರೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ.
ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಅವ್ರ ಮನೆತನ ಬಂದು ರಾಜ ಮಹಾರಾಜರ ಮನೆತನದಿಂದ, ಆದ್ರೆ ಈಗ ನಮ್ ಕ್ಲೈಂಟ್ ಬಂದು USA ಸಿಟಿಸನ್ಶಿಪ್ ನ ತಗೊಂಡಿದ್ದಾರೆ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಬಾಂಗೆಲ್ಲೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಅವರು ತುಂಬಾ ರಿಚ್ ಇದಾರೆ ಅಂತ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಮಿಸ್ಟರ್ ಕೋ ಕೂಡ ಹೇಳ್ತಿರ್ತಾರೆ ಹಾಗಾದ್ರೆ ನೀವು ಚೆನ್ನಾಗಿರೋ ಮೀನು ದೊಡ್ಡ ಮೀನನ್ನೇ ಗಾಳಕ್ ಹಾಕೊಂಡಿದೀರಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಶಾಮಿನೂ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಆ ಫ್ಯಾಮಿಲಿಲಿ ಮೊದ್ಲೇ ಮಗು ಯಾರು ಹುಟ್ಟುತ್ತಾರೋ ಅವ್ರಿಗೆಲ್ಲ ಶಾಪ ಇದೆ, ದೊಡ್ಡವರಿಂದ ಚಿಕ್ಕವ್ರವರೆಗೂ ಮೊದ್ಲೇ ಮಗು ಯಾರಿಗಿರುತ್ತೋ ಅವ್ರಿಗೆಲ್ಲ ಶಾಪ ಇದೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮಿಸ್ಟರ್ ಕಿಮ್ಮು ಹೇಳ್ತಿರ್ತಾರೆ ಅವರು ತುಂಬಾನೇ ಕಷ್ಟನ ಅನುಭವಿಸಿರ್ಬೋದಲ್ವಾ, ಮೋಸ್ಟ್ಲಿ ಇದೇನು ವಶೀಕರಣ ಅನ್ಸಲ್ಲ ಅಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಶಾಮೇನ ಅದಕ್ಕೆ ಹೇಳ್ತಿರ್ತಾಳೆ ಅಷ್ಟೊಂದೆಲ್ಲ ಏನೋ ಪ್ರಾಬ್ಲಮ್ ಆಗಿಲ್ಲ, ನನ್ಗನ್ಸುತ್ತೆ ಅವ್ರ ಪೂರ್ವಜರದ್ದು ಏನೋ ಪ್ರಾಬ್ಲಮ್ ಇರ್ಬೇಕು, ಅವರೇ ಇಷ್ಟೊಂದೆಲ್ಲ ಕಟ ಕೊಡ್ತಿದ್ದಾರೆ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಪಾರ್ಕ್ ಅವ್ರ ಫ್ಯಾಮಿಲಿನ ತೋರಿಸ್ತಾರೆ. ಇಲ್ಲಿ ಆ ಲೇಡಿ ಹೇಳ್ತಾ ಇರ್ತಾಳೆ ನಿಜವಾಗ್ಲೂ ನೀನು ನಿಮ್ ತಾತ ಇದಾರಲ್ಲ ಆ ಸಮಾಧಿನ ತೆಗಿಬೇಕು ಅನ್ಕೊಂಡಿದ್ಯಾ ಅಂತ. ಇಲ್ಲಿ ಅದಕ್ಕೆ ಅವನು ಹೇಳ್ತಿರ್ತಾನೆ ನಾನೇನು ನಿಮ್ಮ ಹತ್ರ ಪರ್ಮಿಷನ್ ತಗೋತಾ ಇಲ್ಲ, ನಾನ್ ಜಸ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ ನೀನು ನಿಮ್ ತಾತನ ಸಮಾಧಿನ ತೆಗಿಯಕ್ಕೆ ನಿಮ್ ಆಂಟಿ ನಿನ್ಗೆ ಪರ್ಮಿಷನ್ ಕೊಡ್ತಾರೆ ಅನ್ಕೊಂಡಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಪಾರ್ಕ್ ಹೇಳ್ತಾ ಇರ್ತಾರೆ ನೋಡಿ ಈ ಮನೆನ ನಡೆಸ್ತಿರೋದು ನಾನು, ಈ ಮನೆಗೆ ಮುಖ್ಯಸ್ಥ ಯಜಮಾನ ಏನಿದ್ದಾರೆ ಅದು ನಾನು, ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಒಂದ್ಸತಿ ನಿರ್ಧಾರ ಮಾಡಿದ್ದೀನಿ ಅದನ್ನ ತೆಗಿಬೇಕು ಅಂತ, ನಾನು ತೆಗಿತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ ನಿನ್ಗೆ ಅವ್ರ ಮೇಲೆ ಅಷ್ಟೊಂದು ನಂಬಿಕೆ ಇದೆಯಾ, ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ಗೆ ಅವ್ರ ಮೇಲೆ ಒಂಚೂರು ನಂಬಿಕೆನೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಅದು ಅಲ್ದಲೆ ಆ ಸಮಾಧಿ ಕಟ್ಟೆ 100 ವರ್ಷ ಆಗಿದೆ ಅಂತ ಹೇಳ್ತಿರ್ತಾಳೆ. ಅಷ್ಟು ಅಲ್ದಲೆ ಪರಿಸ್ಥಿತಿ ಕೈ ಮೀರಿ ಹೋದ್ರೆ ಏನ್ ಮಾಡ್ತೀಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅವಳೇ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ನೋಡು ನಿನ್ ಮಗು ಬಗ್ಗೆ ಏನಾದ್ರು ನಿನ್ಗೆ ಯೋಚನೆ ಇದ್ರೆ ಜಾಸ್ತಿ ತಲೆ ಕೆಡ್ಸ್ಕೊಂಬೇಡ, 7 ದಿವಸನೂ ನಿನ್ ಮಗುಗೋಸ್ಕರನೇ ನಾವೆಲ್ಲರೂ ಸೇರ್ಕೊಂಡು ಪ್ರೇಯರ್ ಮಾಡೋಣ, ಆಗ ಮಗು ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹಾಸ್ಪಿಟಲ್ ನ ತೋರಿಸ್ತಾರೆ. ಇಲ್ಲಿ ನೋಡಿದ್ರೆ ಆ ಮಗು ಫುಲ್ ಡೇ ಇಂದ ರಾತ್ರಿವರೆಗೂ ಅಳ್ತಾನೆ ಇರುತ್ತೆ, ಅದಕ್ಕೆ ಎಷ್ಟೊಂಥರ ಟ್ರೀಟ್ಮೆಂಟ್ ಗಳು ಇಂಜೆಕ್ಷನ್ಸ್ ಗಳು ಪ್ರತಿಯೊಂದನ್ನು ಮಾಡಿದ್ರು ಕೂಡ ಆ ಮಗು ಅಳುನೇ ನಿಲ್ಲಿಸ್ತಾ ಇರೋದಿಲ್ಲ. ಆ ಚಿಕ್ಕ ವಯಸ್ಸಿಗೆ ಮಗುಗೆ ಎಷ್ಟೊಂಥರ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಆ ಲೇಡಿನ ತೋರಿಸ್ತಾರೆ. ಆ ಲೇಡಿ ಹೇಳ್ತಾ ಇರ್ತಾಳೆ ಎಲ್ಲಾನು ಮರೆತು ಸುಮ್ನಾಗ್ಬಿಡು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕೋ ಮತ್ತೆ ಮಿಸ್ಟರ್ ಕಿಮ್ ನ ತೋರಿಸ್ತಾರೆ. ಇಂಡಿಯಾದಲ್ಲಿ ಹೇಗೆ ಮಕ್ಳಿಗೆ ಮದ್ವೆ ಆಗಕ್ ಮುಂಚೆನೆ ಅವ್ರ ಮೊಮ್ಮಕ್ಳು ಆಸೆನ ನೋಡ್ತಾರೋ ಸೇಮ್ ಕೊರಿಯಾದಲ್ಲೂ ಕೂಡ ಅದೇ ತರನೇ ಆಗುತ್ತೆ. ಇಲ್ಲಿ ಮಿಸ್ಟರ್ ಕಿಮ್ಮು ಹೇಳ್ತಿರ್ತಾರೆ ಇಲ್ಲ ನನ್ ಮಗಳು ಜರ್ಮನಿಗೆ ಹೋಗಂಗಿಲ್ಲ, ಮದ್ವೆ ಆದ್ಮೇಲೆ ಅವಳು ಕೊರಿಯಾದಲ್ಲೇ ಇರ್ಬೇಕು, ಅಕಸ್ಮಾತ್ ಅದರ ಏನಾದ್ರು ಆಗ್ಬಿಟ್ರೆ ನನ್ ಮಗಳು ಗುಟ್ಟುವಂತ ಮಗು ಹೆಂಗ್ ಗುಟ್ಟತ್ತೆ ಅನ್ಕೊಂಡಿದ್ಯಾ, ಕೂದ್ಲು ಒಳ್ಳೆ ವೈಟ್ ಗೆ ಕಣ್ಣೆಲ್ಲ ಬ್ಲೂ ಹೋಗಿ, ಇಲ್ಲ ನಂಗೆ ಅದೆಲ್ಲ ಇಷ್ಟ ಆಗಲ್ಲ, ನನ್ ಮಗಳು ಮದ್ವೆ ಆದ್ಮೇಲೆ ಕೊರಿಯಾದಲ್ಲೇ ಇರ್ಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮಿಸ್ಟರ್ ಕಿಮ್ಮು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನನ್ಗೆ ಮುಂಚೆ ಚಿಂತೆ ಇತ್ತು ನನ್ ಮಗಳು ಮದ್ವೆ ಮಾಡಕ್ಕೆ ದುಡ್ಡಿಲ್ವಲ್ಲ ಅಂತ, ಆದ್ರೆ ಈಗ ಯಾವ್ದೋ ಒಂದು ಕೆಲಸ ಸಿಕ್ಕಿದೆ, ಅವರು ಶ್ರೀಮಂತರಿದಾರಲ್ಲ ನಡೆಯುತ್ತೆ ಬಿಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕೋ ಕೂಡ ಹೇಳ್ತಿರ್ತಾರೆ ನನ್ನ ಪ್ರಕಾರ ಅವರು ಎಷ್ಟು ಶ್ರೀಮಂತರು ಇರ್ಬೋದು, ಅಷ್ಟೊಂದು ದುಡ್ಡು ಇರುತ್ತೆ ಅವ್ರ ಹತ್ರ, ನಾವು ಏನು ಕೇಳ್ತಿಲ್ಲೇನೆ ಅವ್ರು ಇಷ್ಟೊಂದು ದುಡ್ಡು ಕೊಡಕ್ಕೆ ರೆಡಿ ಇದಾರಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಕೂಡ ಹೇಳ್ತಿರ್ತಾರೆ ಅವರು ಇನ್ನ ಜಾಸ್ತಿ ದುಡ್ಡು ಕೊಟ್ಟಿರ್ತಾರೆ, ನಿಂಗೆ ಗೊತ್ತಾ ಅಲ್ಲ ಶಾಮಿಂಗ್ ಬಗ್ಗೆ ಗೊತ್ತಿಲ್ವಾ, ಅವಳು ದುಡ್ಡನ್ನ ಅವಳು ಇಟ್ಕೊಳ್ದಲ್ಲ ನಮಗ್ ದುಡ್ಡು ಕೊಟ್ಬಿಡ್ತಾಳೆ, ಅವಳ ಭಾಗನ ಅವಳು ಇಟ್ಕೊಂಡೆ ನಮಗ್ ಕೊಡೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕೋ ಕೂಡ ಹೇಳ್ತಿರ್ತಾರೆ ಅದು ನಿಜಾನೇ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಶಾಮನ್ ಬ್ಯಾಂಗಿಲ್ ಮಿಸ್ಟರ್ ಕಿಮ್ ಮಿಸ್ಟರ್ ಕೋ ಇವರೆಲ್ಲ ಲಾಸ್ ಏಂಜಲ್ಸ್ ಗೆ ಬಂದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ಮಿಸ್ಟರ್ ಪಾರ್ಕ್ ಹತ್ರ ಮಾತಾಡ್ತಾ ಇರ್ತಾರೆ. ಸರಿ ನಿಮ್ ಫ್ಯಾಮಿಲಿ ಡೀಟೇಲ್ಸ್ ಹೇಳಿ, ನಿಮ್ ಮನೆತನ ಏನು ಅಂತ ಗೊತ್ತಾದ್ಮೇಲೆ ನಾವ್ ಇದನ್ನೆಲ್ಲ ಮಾಡಕ್ಕಾಗೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ ನಿಮ್ನ ನಾನು ಹೆಂಗ್ ನಂಬ್ಲಿ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ಗೆ ಬೇಜಾರಾಗ್ಬಿಟ್ಟು ಹೇಳ್ತಿರ್ತಾರೆ ನೋಡಿ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಇದನ್ನೆಲ್ಲ ಮಾಡ್ಸಕ್ ಹೋಗ್ಬೇಡಿ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ ನೀವು 2 ಮಾತನ್ನ ನನ್ಗೆ ಪ್ರಾಮಿಸ್ ಮಾಡಕ್ಕಾಗುತ್ತಾ, ನೀವು ಅದನ್ನ ತೆಗ್ದಿದ ತಕ್ಷಣ ಎಲ್ಲಾದ್ರೂ ಮುಚ್ಚಾಕಿ ಇಲ್ಲ ಅಂದ್ರೆ ಸುಟ್ಟಾಕ್ಬಿಡಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮಿಸ್ಟರ್ ಕಿಮ್ಮು ಹೇಳ್ತಿರ್ತಾರೆ ಏನು ನೀವು ಆ ಕಫನ್ ಕೂಡ ಓಪನ್ ಮಾಡಲ್ವಾ, ಅಲ್ಲ ನಮ್ಗೆ ಅದನ್ನ ಯಾವ ತರ ರೂಲ್ಸ್ ಇರುತ್ತೆ ಅಂದ್ರೆ ಆ ಕಫನ್ ಓಪನ್ ಮಾಡಿ ಮೂಳೆ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಚೆಕ್ ಮಾಡಿ ಅದನ್ನ ಲ್ಯಾಬ್ ಕಳಿಸಿ ಆ ರಿಪೋರ್ಟ್ ಬಂದ್ಮೇಲೆ ನಾವು ಅದನ್ನೆಲ್ಲ ಮಾಡಕ್ಕಾಗೋದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ ನೋಡಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕೂಡ ಇದನ್ನೆಲ್ಲ ಮಾಡೋದಕ್ಕೆ ಒಪ್ಕೊಂಡಿಲ್ಲ, ನಾನು ಅವ್ರೆಲ್ಲರ ವಿರುದ್ಧ ನಿಂತ್ಕೊಂಡು ಇದನ್ನ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ ಮೊದ್ಲು ಹೋಗಿ ಆ ಜಾಗನ ನೋಡ್ಕೊಂಡ್ ಬರೋಣ ಬನ್ನಿ ಅಂತ. ಸೀನ್ ಶಿಫ್ಟ್ ಆಗಿ ಇವರೆಲ್ಲ ಸಮಾಧಿ ಹತ್ರ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಮತ್ತೆ ಮಿಸ್ಟರ್ ಕೋ ಒಂದೇ ಕಾರಲ್ಲಿ ಹೋಗ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ ನಾಂಗ್ದಲ್ ಗ್ಯಾಂಗ್ ವಾನ್ ಇದು ನನ್ಗೆ ಯಾಕೋ ಸರಿ ಅನಿಸ್ತಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕೋ ಕೂಡ ಹೇಳ್ತಿರ್ತಾರೆ ಅವರು ಆ ಸಮಾಧಿನ ಓಪನ್ ಮಾಡಿ ಕೂಡ ನೋಡಲ್ವಂತ, ಆ ಕಫನಲ್ಲಿ ಅದು ಮೂಳೆಗಳೆಲ್ಲ ಯಾವ ತರ ಇದೆ ಏನಿದೆ ಅಂತ ಅವರು ಚೆಕ್ ಮಾಡ್ಸಲ್ವಂತ, ಇದೆಲ್ಲ ಯಾಕೋ ನಂಗೆ ತುಂಬಾ ವಿಚಿತ್ರ ಅನಿಸ್ತಿದೆ, ಏನೋ ವಿಯರ್ಡ್ ಅನಿಸ್ತಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ ಅದ್ರೊಳಗಡೆ ಏನಾದ್ರೂ ಇದೆ ಅನ್ಸುತ್ತಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಮತ್ತೆ ಮಿಸ್ಟರ್ ಕೋ ಹೋಗ್ತಿರುವಾಗ ಅಲ್ಲಿ ಒಂದು ಪವಿತ್ರವಾದ ಜಾಗ ಇರುತ್ತೆ, ಅದು ಒಂದು ಊರೊಳಗಡೆ ಇರುತ್ತೆ. ಇಲ್ಲಿ ಅದ್ರದ್ದು ಬೋರ್ಡ್ ಹಾಕಿರೋದನ್ನ ಇಲ್ಲಿ ಮಿಸ್ಟರ್ ಕಿಮ್ ನೋಡ್ತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಇಲ್ಲಿ 3 ಗಾಡಿಗಳನ್ನು ಆ ಸಮಾಧಿ ಹತ್ರ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಎಲ್ಲರೂ ಆ ಜಾಗಕ್ಕೆ ರೀಚ್ ಆಗಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇವರೆಲ್ಲ ನಡ್ಕೊಂಡು ಹೋಗ್ತಿರುವಾಗ ಶಾಮಿಯಾನು ಕೇಳ್ತಿರ್ತಾಳೆ ನೀವು ಈ ಜಾಗನ ಯಾವತ್ತಾದ್ರೂ ನೋಡಿದೀರಾ, ಈ ಮರದ ಬಗ್ಗೆ ನಿಮ್ಗೆ ಗೊತ್ತಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ ಇಲ್ಲ ನನ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಾನು ಈ ಜಾಗಕ್ಕೆ ಇದೇ ಫಸ್ಟ್ ಟೈಮ್ ಬರ್ತಿರೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶಾಮಿಯಾನ್ ಹೇಳ್ತಿರ್ತಾರೆ ದೇಶದ ಮೂಲೆನೂ ನಿಮಗೆ ಗೊತ್ತಿರುವಾಗ ಈ ಜಾಗ ಮಾತ್ರ ಹೆಂಗೆ ಮಿಸ್ ಆಗಕ್ ಸಾಧ್ಯ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ ನನಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ, ನೀನು ಇಲ್ಲೇ ಸುಮ್ನೆ ನಿಂತ್ಕೊಂಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಬಾ ಅಂತ ಕರ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಶಾಮಿಯಾನ ಅಲ್ಲೇ ನಿಂತ್ಕೊಂಡು ಆ ಮರನ ನೋಡ್ತಿರ್ತಾಳೆ. ಆ ಕಾಡಿಗೆ ಆ ಮರನೇ ತುಂಬಾ ಹೆಡ್ ಆಗಿರುತ್ತೆ,
ಅಲ್ಲಿ ನೋಡಿದ್ರೆ ನರಿಗಳೆಲ್ಲ ಓಡಾಡ್ತಿರೋದನ್ನ ಇಲ್ಲಿ ಶಾಮಿಯಾನು ನೋಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಎಲ್ಲಾರು ಆ ಸಮಾಧಿ ಹತ್ರ ಬಂದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಆ ಮಣ್ಣನ್ನ ಟೇಸ್ಟ್ ನೋಡಿದಾಗ ಅವ್ರಿಗೆ ಅದು ತುಂಬಾ ಕೆಟ್ಟದಾಗ ಅನಿಸ್ತಿರುತ್ತೆ. ಅವ್ರು ಅದನ್ನ ಉಗಿತಾ ಇರ್ತಾರೆ. ಇಲ್ಲಿ ಮಿಸ್ಟರ್ ಕೋ ಆ ಒಂದ್ ಜಾಗದಲ್ಲಿ ನಿಂತ್ಕೊಂಡು ವಾವ್ ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ, ಈ ವ್ಯೂ ಪಾಯಿಂಟ್ ಸಖತ್ತಾಗಿದೆ, ಅಲ್ಲಿ ನೋಡಿದ್ರೆ ನಾರ್ತ್ ಕೊರಿಯಾ ಬಾರ್ಡರ್ ಕೂಡ ಕಾಣಿಸ್ತಿದೆ ನೋಡಿ ನೋಡಿ ಅಂತ ತೋರಿಸ್ತಾ ಇರ್ತಾರೆ. ಮಿಸ್ಟರ್ ಕೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಈ ಸಮಾಧಿ ಯಾಕೆ ಇಷ್ಟೊಂದು ಸಿಂಪಲ್ ಆಗಿದೆ ಅಂತ. ಇಲ್ಲಿ ಮಿಸ್ಟರ್ ಕಿಮ್ ಆ ಸಮಾಧಿ ಮೇಲೆ ಹತ್ ನಿಂತ್ಕೊಂಡು ನಾರ್ತ್ ಕೊರಿಯಾನ ನೋಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಕೆಳಗಡೆ ಇಳಿದ್ ಬಂದ್ಮೇಲೆ ಆ ಸಮಾಧಿ ಹತ್ರ ಒಂದ್ ಕಲ್ಲಿರುತ್ತೆ, ಅದ್ರಲ್ಲಿ ಅವರು ಹೆಸರು ಹುಡ್ಕೋದಕ್ಕೆ ಅಂತ ಟ್ರೈ ಮಾಡ್ತಿರ್ತಾರೆ. ಅದ್ರಲ್ಲಿ ನೋಡಿದ್ರೆ ಯಾವ್ದೇ ತರ ಹೆಸರು ಕೂಡ ಅವ್ರಿಗೆ ಸಿಗೋದೇ ಇಲ್ಲ. ಇಲ್ಲಿ ಮಿಸ್ಟರ್ ಕಿಮ್ ಮಿಸ್ಟರ್ ಪಾರ್ಕ್ ಹತ್ರ ಬಂದ್ಬಿಟ್ಟು ಇದು ಜಾಗನ ನಿಮ್ಗೆ ಯಾರು ಹುಡ್ಕೊಂಡ್ ಕೊಟ್ಟಿದ್ದು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ ಯಾರೋ ಜನಪ್ರಸಿದ್ಧಿ ಒಬ್ರು ಸಾಧು ಹುಡ್ಕೊಂಡ್ ಕೊಟ್ಟಿದ್ದು, ಅವರು ಜನಗಳಲ್ಲಿ ತುಂಬಾ ಫೇಮಸ್ ಇದ್ರಂತೆ, ಅವ್ರು ಹೇಳಿದ ಮಾತೆಲ್ಲ ನಿಜ ಆಗ್ತಿತ್ತಂತೆ, ಅದಕ್ಕೆ ಅವರೇ ಹುಡ್ಕೊಂಡ್ ಕೊಟ್ಟಿದ್ದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಾರೋ ಮಾಂಗ್ ಹುಡ್ಕೊಂಡ್ ಕೊಟ್ರ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ ಅವ್ರ ಹೆಸರು ಮೋಸ್ಟ್ಲಿ ಕಿಮ್ ಸೋನ್ ಅಂತ ಏನೋ ಇದೆ ಅಂತ. ಅದಕ್ಕೆ ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ ಏನು ಕಿಮ್ ಸೋನ್ ಅಂತ, ಹೆಸರು ತುಂಬಾ ವಿಯರ್ಡ್ ಆಗಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಕೇಳ್ತಿರ್ತಾರೆ ಆ ಸಮಾಧಿ ಹತ್ರ ಇರೋ ಕಲ್ಲು ಯಾಕೆ ಅಷ್ಟೊಂದು ಸಿಂಪಲ್ ಆಗಿದೆ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ ಮೋಸ್ಟ್ಲಿ ಆಗಿನ ಕಾಲದಲ್ಲಿ ಕಳ್ತನ ಜಾಸ್ತಿ ಆಗ್ತಿತ್ತು ಅನ್ಸುತ್ತೆ, ಆ ಕಳ್ತನ ಆಗ್ಬಾರ್ದು ಅಂತ ಅದನ್ನ ತುಂಬಾ ಸಿಂಪಲ್ ಆಗಿ ಇಟ್ಟಿರ್ಬೋದು ಅಂತ ಹೇಳ್ತಿರ್ತಾರೆ. ಮಿಸ್ಟರ್ ಕಿಮ್ ಸಮಾಧಿ ಹತ್ರ ಬಂದ್ ನಿಂತ್ಕೋತಾರೆ. ಆಗ ಶಾಮಿಯಾನ್ ಕೇಳ್ತಿರ್ತಾಳೆ ಎಲ್ಲ ಓಕೆನಾ ಇವಾಗ ಏನ್ ಮಾಡೋದು ಅಂತ. ಆದ್ರೆ ಮಿಸ್ಟರ್ ಕಿಮ್ ಮತ್ತೆ ಮಿಸ್ಟರ್ ಪಾರ್ಕ್ ಹತ್ರ ಹೋಗ್ಬಿಟ್ಟು ಸಾರಿ ನನಗ್ ಕ್ಷಮಿಸ್ಬಿಡಿ, ನಿಮ್ ಕೆಲ್ಸನ ನಮ್ ಕೈಲಿ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಂಟೋಗ್ಬಿಡ್ತಾರೆ. ಅದಕ್ಕೆ ಶಾಮಿಯಾನ್ ಇವಾಗ ಏನಾಯ್ತು ಅಂತ ಅನ್ಬಿಟ್ಟು ಅವ್ರ ಹಿಂದೆನೆ ಇಲ್ಲಿ ಎಲ್ಲಾರು ಹೋಗೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಶಾಮಿಯಾನ್ಗೆ ಫುಲ್ ಕೋಪ ಬಂದ್ಬಿಟ್ಟಿರುತ್ತೆ. ಏನಾಗಿದೆ ಅಂತ ಏನಾದ್ರು ಹೇಳ್ತೀರಾ, ನಿಮ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ, ಯಾಕತರ ಮಾತಾಡಿದ್ರಿ ಹಾಗೆ ಹೇಗೆ ಅಂತ ಅವಳು ಇಲ್ಲಿ ಕಿರ್ಚಾಡ್ತಾ ಇರ್ತಾಳೆ. ಇಲ್ಲಿ ಮಿಸ್ಟರ್ ಕಿಮ್ ಏನು ಕೇಳಿಸ್ಕೊಳ್ತಾರೆ ಸುಮ್ನೆ ಕಾರಲ್ಲಿ ಬಂದು ಕುತ್ಕೊಂಡಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಅದೇ ಕಾರಿಗೆ ಮಿಸ್ಟರ್ ಕೋ ಕೂಡ ಬಂದ್ ಕುತ್ಕೋತಾರೆ. ನಿಮ್ಗೆ ಏನಾಗಿದೆ ಹೇಳಿ, ಅವರು ತುಂಬಾ ಶ್ರೀಮಂತ ಇದಾರೆ, ನಾವ್ ಎಷ್ಟ್ ಕೇಳ್ತೀವೋ ಅಷ್ಟು ದುಡ್ಡು ಕೊಡಕ್ಕೆ ಅವರು ರೆಡಿ ಇದಾರೆ ಅಂತ ಹೇಳ್ತಿರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಮತ್ತೆ ಶಾಮಿಯಾನ್ ಕೂಡ ಬಂದು ಕುತ್ಕೋತಾರೆ. ಇಲ್ಲಿ ಬಾಂಗೆಲ್ ಕೇಳ್ತಿರ್ತಾರೆ ಏನಾಗಿದೆ ಅಂತ ಹೇಳ್ತೀರಾ ಸರ್ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ ಶಾಮಿಯಾನ್ ನಿನ್ಗೆ ಎಲ್ಲ ಗೊತ್ತಿದೆ ಅಲ್ವಾ, ಅದೃಷ್ಟ ಜಾಗ ಅಂತ, ಅದು ಫುಲ್ ಅನ್ಲಕ್ಕಿ, ಅದು ತುಂಬಾ ಕೆಟ್ಟ ಜಾಗ, ಅಲ್ಲಿ ಯಾರನ್ನು ಯಾವತ್ತೂ ಮಣ್ಣೆ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇಲ್ಲಿ ಅವರು ಮಣ್ಣು ಮಾಡಿದಾರೆ, ಅದು ಅಲ್ದಲ್ಲೇ ಸಮಾಧಿ ಹತ್ರ ನರಿ ಕೂಡ ಬಂದಿತ್ತು. ನಿನಗ್ ಗೊತ್ತು ತಾನೆ ಯಾವ್ದೇ ಸಮಾಧಿ ಹತ್ರ ನರಿ ಬಂದ್ರೆ ಅದು ಒಳ್ಳೇದಲ್ಲ, ಅದು ತುಂಬಾ ಕೆಟ್ಟದು, ದರಿದ್ರ ಜಾಗ ಬೇರೆ ಯಾವ್ದು ಇಲ್ಲ, ಅಲ್ಲಿ ಯಾವತ್ತು ಯಾರನ್ನು ಮಣ್ಣೆ ಮಾಡಬಾರ್ದಾಗಿತ್ತು ಹಾಗೆ ಹೀಗೆ ಅಂತ ಇಲ್ಲಿ ಅವರು ಫುಲ್ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ. ಮಾತಾಡ್ದ ಕಾರಿಂದ ಆಚೆ ನೋಡಿದಾಗ ಮಿಸ್ಟರ್ ಪಾರ್ಕ್ ದೇಹದಿಂದ ಆತ್ಮನೆ ಹೊರಟೋಗಿದೆ ಅನ್ನೋ ತರ ನಿಂತ್ಕೊಂಡಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಶಿಫ್ಟ್ ಆಗಿ ಮಿಸ್ಟರ್ ಪಾರ್ಕ್ ಅವ್ರ ಮನೆನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಕೈಲಿ ಮಿಸ್ಟರ್ ಪಾರ್ಕ್ ಅವ್ರ ಮಗು ಫೋಟೋ ಕೊಟ್ಬಿಟ್ಟು ಇದು ಮೊದ್ಲೇ ಸರಿ ಅವನು ನಗ್ದಾಗ ನಾವು ಫೋಟೋ ತೆಗ್ದಿರೋದು, ಇದಕ್ಕಿಂತ ಮುಂಚೆ ನನ್ನ ಹೆಂಡತಿ 2 ಸತಿ ಪ್ರೆಗ್ನೆಂಟ್ ಆಗಿಲ್ಲ, ಏನಾಗೆ ಅವಳಿಗೆ 2 ಮಗುನು ಮಿಸ್ಕ್ಯಾರೇಜ್ ಆಗೋಯ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಮಿಸ್ಟರ್ ಕಿಮ್ ನಿಮ್ಗೂ ಮಕ್ಳಿದಾರೆ ಅಲ್ವಾ ಅಂತ. ಅದಕ್ಕೆ ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ ಹಾ ಹೌದು ನನ್ಗೊಬ್ಳು ಮಗದೊಂದು ದೊಡ್ಡ ಕತ್ತೆ, ಅದು ಮದ್ವೆ ಆಗ್ಬೇಕು ಅನ್ಕೊಂಡಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಇಲ್ಲಿ ಮಿಸ್ಟರ್ ಕಿಮ್ ಥ್ಯಾಂಕ್ಸ್ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನಿಮ್ ಮಗಳು ಕೂಡ ಇದೇ ಕೆಲಸನ ಮಾಡೋದು ಅಂತ. ಅದಕ್ಕೆ ಮಿಸ್ಟರ್ ಕಿಮ್ ಇಲ್ಲ ಅವಳು ಏರೋಸ್ಪೇಸ್ ಇಂಜಿನಿಯರ್ ಆಗಿದ್ದಾಳೆ ಅಂತ ಹೇಳ್ತಿರ್ತಾರೆ. ಮಿಸ್ಟರ್ ಕಿಮ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಅವಳು ಜರ್ಮನ್ ಸ್ಪೇಸ್ ಏರ್ಲೈನ್ ಅಲ್ಲಿ ಕೆಲಸ ಮಾಡೋದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ ನೀವ್ ನೋಡಿದ್ರೆ ಶಾಸ್ತ್ರಗಳನ್ನ ನಂಬ್ತೀರಾ, ನಿಮ್ ಮಗಳು ನೋಡಿದ್ರೆ ಸ್ಪೇಸ್ ಇಂಜಿನಿಯರ್ ಅಂತ ಹೇಳ್ತಾರೆ, ಎಷ್ಟು ವಿಚಿತ್ರ ಅಲ್ವಾ, ನಿಮ್ ಕೆಲ್ಸಕ್ಕೂ ನಿಮ್ ಮಗಳು ಕೆಲ್ಸಕ್ಕೂ ಒಂಚೂರು ಸಂಬಂಧನೇ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ ಇಲ್ಲ ನೀವು ಎರಡನ್ನು ಗಮನ ಇಟ್ಟು ನೋಡಿದ್ರೆ ಎರಡು ಕೆಲಸ ಕೂಡ ತುಂಬಾ ಸಿಮಿಲರ್ ಇದೆ. ಮಿಸ್ಟರ್ ಕಿಮ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನಮ್ ಕೆಲ್ಸದಲ್ಲೂ ನಾವು ಯಾವಾಗ್ಲೂ 5 ಎಲಿಮೆಂಟ್ಸ್ ನ ಸರ್ಚ್ ಮಾಡ್ತೀವಿ, ಅವ್ರ ಕೆಲ್ಸದಲ್ಲೂ ಅಷ್ಟೇ ಎಲ್ಲಾ 5 ಎಲಿಮೆಂಟ್ಸ್ ಸರಿಯಾಗಿರ್ಬೇಕು, ಭೂಮಿ, ನೀರು, ಆಕಾಶ, ಬೆಂಕಿ ಮತ್ತೆ ಗಾಳಿ ಅಂತ ಹೇಳ್ತಿರ್ತಾರೆ. ಶಾಮಿಯಾನು ಮಿಸ್ಟರ್ ಪಾರ್ಕರ್ ಕೈನೇ ನೋಡ್ತಿರ್ತಾಳೆ, ಅವರು ಕೈನ ಫುಲ್ ಶೇಕ್ ಮಾಡ್ತಾ ಇರ್ತಾರೆ. ಅವ್ರಿಗೆ ತುಂಬಾ ಭಯ ಆದಾಗ ನಮ್ ಕೈ ಹೇಗೆ ನಡುಗುತ್ತೋ ಆ ತರ ನಡುಗ್ತಾ ಇರುತ್ತೆ. ಇಲ್ಲಿ ಅವ್ರ ಕೈನ ಅವರು ಕಂಟ್ರೋಲ್ ಮಾಡ್ತಾ ಮಿಸ್ಟರ್ ಪಾರ್ಕ್ ಹತ್ರ ಹೇಳ್ತಿರ್ತಾರೆ ಮಿಸ್ಟರ್ ಪಾರ್ಕ್ ನೀವು ನನ್ನ ಮಗುನ ಉಳ್ಸಕ್ಕಾಗುತ್ತಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಕೂಡ ಹೇಳ್ತಿರ್ತಾರೆ ನೀವು ಯಾವ ವಿಷಯನ ನಮ್ಮಿಂದ ಮುಚ್ಚಿಡ್ತಿದ್ದೀರಾ ಅಂತ. ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ ಇಲ್ಲ ನಾನು ಯಾವ ವಿಷಯನೂ ನಿಮ್ಮಿಂದ ಮುಚ್ಚಿಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ 383417 ಇದು ಆ ಕಲ್ಲಿಂದ ಬರ್ದಿರೋ ನಂಬರು, ನನ್ಗೆ ಈಸೋನ್ ಯಾರು ಅಂತ ಗೊತ್ತಿಲ್ಲ, ಅವನು ಆದ್ರೆ ಅವ್ನು ಮಾಡಿರೋ ನಿರ್ಧಾರಗಳು ಅವನಲ್ಲಿರೋ ಥಾಟ್ಗಳು ಯಾವ್ದು ಒಳ್ಳೇದಲ್ಲ, ಅವನು ತುಂಬಾ ಕೆಟ್ಟ ವ್ಯಕ್ತಿ ಅಂತೆಲ್ಲ ಹೇಳ್ತಿರ್ತಾರೆ. ಇದರಿಂದ ನಮ್ ಎಲ್ಲಾರ ಪ್ರಾಣಕ್ಕೂ ತೊಂದರೆ ಇದೆ ಅಂತ ಕೂಡ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಫುಲ್ ಎದ್ರುಕೊಂಡು ಹೇಳ್ತಿರ್ತಾರೆ ನೀವ್ ಏನ್ ಹೇಳ್ತಿದ್ರು ನನ್ಗೆ ಅರ್ಥ ಆಗ್ತಿಲ್ಲ, ಆದ್ರೆ ನಾನಂತೂ ನಿಮ್ ಹತ್ರ ಏನು ಮುಚ್ಚಿಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶಾಮಿನ ಆ ಮಗು ಫೋಟೋನ ನೋಡ್ಬಿಟ್ಟು ಹೇಳ್ತಿರ್ತಾಳೆ ನಾವು ಧಾರ್ಮಿಕ ಕ್ರಿಯೆ ಮಾಡಿದ್ರೆ ಹೇಗಿರುತ್ತೆ. ಅದಕ್ಕೆ ಮಿಸ್ಟರ್ ಕಿಮ್ಮು ನಗ್ತಾ ಹೇಳ್ತಿರ್ತಾರೆ ನಂಗೆ ಮುಂಚೆನೆ ಗೊತ್ತಿತ್ತು ನೀನು ಇದನ್ನೇ ಹೇಳ್ತೀಯ ಅಂತ ನಾನು ಅನ್ಕೊಂಡಿದ್ದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ಮು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನೋಡು ನಾವು ಹೊಸದಾಗಿ ಏನಾದ್ರು ಪ್ರಯತ್ನ ಪಡೋದು ತಪ್ಪು ಆಗುತ್ತೆ, ಇದು ಆ ತರ ಅಲ್ಲ, ನೀನ್ ಅನ್ಕೊಂಡಿರೋಷ್ಟು ಈಸಿ ಅಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶಾಮಿಯಾನ್ ಹೇಳ್ತಿರ್ತಾಳೆ ನಾವು ಅನ್ಕೊಂಡಷ್ಟು ಈಸಿ ಅಲ್ಲ ಅಂತ ಇರ್ಬೋದು, ಆದ್ರೆ ಅದಾಗದೇ ಇಲ್ಲ ಅಂತ ಏನಿಲ್ವಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶಾಮಿಯಾನು ಇಷ್ಟೆಲ್ಲ ಹೇಳಿದ್ಮೇಲೆ ಹೇಳ್ತಿರ್ತಾಳೆ ನಿಮ್ಮ ಹತ್ರ ಇದನ್ನೆಲ್ಲ ಒಪ್ಸಿ ನಿಮ್ಮನ್ನ ಒಪ್ಪಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಇದನ್ನೆಲ್ಲ ನಾನೇ ಮಾಡ್ಕೋತೀನಿ ಬಿಡಿ, ನನ್ನ ಹತ್ರ ಇದನ್ನೆಲ್ಲ ಮಾಡಕ್ಕೆ ಬೇರೆಯವ್ರು ಇದ್ದಾರೆ, ಅದಕ್ಕೆ ನಾನು ವಯಸ್ಸಾಗಿರೋ ತತ್ತಂದಿರ ಜೊತೆ ಈ ಕೆಲಸ ಎಲ್ಲ ಮಾಡಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ಮು ಮರ್ಯಾದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶಾಮಿಯಾನ್ ಹೇಳ್ತಿರ್ತಾಳೆ ನಿಮ್ಗೆ ಕಾಣಿಸ್ತಿಲ್ವಾ ಈ ಮಗು ಇಲ್ಲಿ ತೊಂದ್ರೆಲಿದೆ ಅಂತ ಹೇಳ್ತಿರ್ತಾಳೆ. ಈಗ ಸೀರೆ ಶಿಫ್ಟ್ ಆಗಿ ಅದೇ ಸಮಾಧಿನ ತೋರಿಸ್ತಾರೆ. ಇಲ್ಲಿ 5 ಹಂದಿಗಳನ್ನ ತಗೊಂಬಂದು ಆ ಸಮಾಧಿ ಹತ್ರ ಇಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಶಾಮಿಯಾನ್ದು ಬ್ಯಾಕ್ ಗ್ರೌಂಡ್ ಬರ್ತಾ ಇರುತ್ತೆ.
ಬರುತ್ತೆ. 5 ಜನ ಸರ್ಪದೋಷ ಅಂತ ಇರೋ ವ್ಯಕ್ತಿಗಳನ್ನ ಕರ್ಕೊಂಡ್ಬರ್ಬೇಕು. ಅವ್ರ ಸಲುವಾಗಿ 5 ಹಂದಿನ ತಗೊಂಡ್ಬಂದು ಅವರಲ್ಲಿರೋ ಎಲ್ಲ ನೆಗೆಟಿವ್ ಎನರ್ಜಿ ಮತ್ತೆ ಅವರಲ್ಲಿರೋ ಎನರ್ಜಿನ ಹಂದಿಗೆ ಹಾಕ್ಬೇಕು. ಆ 5 ಜನಗಳನ್ನ ಆ ಸಮಾಧಿನ ತೆಗೆಯಕ್ ಬಿಡ್ಬೇಕು. ಸಮಾಧಿ ಎಲ್ಲ ತೆಗೆದ್ಮೇಲೆ ಆ ಸಮಾಧಿಲಿರೋ ಎಲ್ಲಾ ನೆಗೆಟಿವ್ ಎನರ್ಜಿಗಳು 5 ಹಂದಿ ಒಳಗಡೆ ಹೊಟ್ಟೋಗ್ಬಿಡುತ್ತೆ. ಆಗ 5 ಹಂದಿಗಳನ್ನ ಬಲಿ ಕೊಡ್ಬೇಕು ಅಂತ ಹೇಳ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಪಾರ್ಕ್ ನ ತೋರಿಸ್ತಾರೆ. ಆ ಡ್ರೈವರ್ ಬಂದ್ಬಿಟ್ಟು ಮಿಸ್ಟರ್ ಪಾರ್ಕ್ ಹತ್ರ ಹೇಳ್ತಿರ್ತಾರೆ, ನಿಮ್ಮ ಆಂಟಿ ಬಂದಿದ್ದಾರೆ, ಅವ್ರಿಗೆ ನಿಮ್ಮ ಮೇಲೆ ಈಗ ತುಂಬಾ ಕೋಪ ಇದೆ ಅಂತ. ಇಲ್ಲಿ ಅವನು ತಿರುಗಿ ನೋಡಿದಾಗ ಅವ್ರ ಆಂಟಿ ಕೂಡ ಬರ್ತಿರ್ತಾರೆ. ಅವರು ಹೆಲೋ ಅಂತ ನಮಸ್ತೆ ಮಾಡಿದಾಗ ಹ್ಞೂ ಸರಿ ಆಯ್ತು ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಶಾಮಿಯಾನ ತೋರಿಸ್ತಾರೆ. ಇಲ್ಲಿ ಅವಳು ಆ ರಿಚುವಲ್ಗೋಸ್ಕರ ಏನೇನ್ ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಇಲ್ಲಿಗೆ ಅವಳು ಬರ್ತಿರೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಶಾಮಿಯಾ ಬಂದಿದ ತಕ್ಷಣ ಎಲ್ಲರೂ ಆ ರಿಚುವಲ್ ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಒಂದು ಲೆಟರ್ ಇರುತ್ತೆ, ಅದರಲ್ಲಿ ಸ್ವಲ್ಪ ಪ್ರೇಯರ್ ಗಳನ್ನ ಬರ್ದಿರ್ತಾರೆ. ಇಲ್ಲಿ ದೇವ್ರ ಹತ್ರ ಅವರು ವಿನಂತಿ ಮಾಡ್ಕೊತಿರ್ತಾರೆ, ಯಾವ ಕೆಟ್ಟಾತ್ಮ ಇದೆಯೋ ಅದಕ್ಕೆಲ್ಲ ಮುಕ್ತಿ ಕೊಟ್ಟು ನಮ್ಗೆ ಸ್ವಲ್ಪ ಮಾರ್ಗದರ್ಶನ ನೀಡಿ, ನಾವು ಏನ್ ತಪ್ಪು ಮಾಡ್ತಿದೀವಿ ಅಂತ ನಮ್ಗೆ ತಿಳಿಸ್ಕೊಂಡ್ ಕೊಡಿ, ಹಾಗೆ ಹೀಗೆ ಅಂತ ಅದ್ರಲ್ಲಿ ಸ್ವಲ್ಪ ಪ್ರೇಯರ್ ಗಳನ್ನ ಬರ್ದಿರ್ತಾರೆ. ಇದನ್ನೆಲ್ಲ ಇಲ್ಲಿ ಅವನು ಓದ್ತಾ ಇರ್ತಾನೆ. ಇಲ್ಲಿ ಅವಳು ಕತ್ತಿಗಳನ್ನ ತಗೊಂಡು 5 ಜನ ಹಾವಿನ ಸರ್ಪದ ದೋಷ ಇರೋ ವ್ಯಕ್ತಿಗಳ ಹತ್ರ ಹೋಗ್ಬಿಟ್ಟು ಅವಳು ಮಂತ್ರಗಳನ್ನೆಲ್ಲ ಹೇಳ್ಬಿಟ್ಟು ಮತ್ತೆ ಅವಳು ತೆಗೆದು ಆ ಕತ್ತಿಗಳನ್ನೆಲ್ಲ ಬಿಸಾಕ್ತಿರ್ತಾಳೆ. ಇಲ್ಲಿ ಅವರು ಪ್ರೇಯರ್ನೆಲ್ಲ ಓದಿದ್ಮೇಲೆ ಆ ಪೇಪರ್ ನ ಸುಟ್ಟಾಕ್ತಾರೆ. ನೆಕ್ಸ್ಟ್ ಇಲ್ಲಿ ಪ್ರೇಯರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಅವನು ಪ್ರೇಯರ್ ಮಾಡ್ತಾ ದೇವ್ರ ಹತ್ರ ಕೇಳ್ಕೊತಿರ್ತಾನೆ, ಈ ಭೂಮಿಲಿ ಏನೇನ ಆತ್ಮಗಳಿದ್ಯೋ ಅದನ್ನೆಲ್ಲ ಇಲ್ಲಿಂದ ಹೋಗೋದಿಕ್ ಮಾಡು. ನಾನು ಒಬ್ಬ ವ್ಯವಸಾಯಿ, ಇಲ್ಲಿ ವ್ಯವಸಾಯ ಮಾಡೋದಕ್ಕೆ ನನ್ಗೆ ಬಿಟ್ಕೊಂಡ್ ಕೊಡು. ನಾನು ನಿನ್ಗೋಸ್ಕರ 5 ಹಂದಿಗಳನ್ನ ತಂದಿದ್ದೀನಿ, ಆ 5 ಹಂದಿಗಳನ್ನ ನೀನು ಸ್ವೀಕಾರ ಮಾಡು. ಇಲ್ಲಿರೋ ಆತ್ಮಗಳಿಗೆ ಮುಕ್ತಿ ಕೊಡ್ಸು, ನನ್ಗೆ ಇವರಿಂದ ಕಾಟ ಕೊಡ್ತಿರೋದನ್ನ ತಪ್ಪಿಸು ಅಂತ ಇಲ್ಲಿ ಅವನು ಕೇಳ್ಕೊತಾ ಇರ್ತಾನೆ. ಇದೇ ತರನೇ ಕಂಟಿನ್ಯೂ ಆಗಿ ಪ್ರೇಯರ್ ನಡೀತಿರುತ್ತೆ. ಇಲ್ಲಿ ಎಲ್ಲಿವರೆಗೂ ಬಾಂಗಿನೋ ಪ್ರೇಯರ್ ಮಾಡ್ತಿರ್ತಾನೋ ಅಲ್ಲಿವರೆಗೂ ಶಾಮಿಯನ್ ಕೂಡ ಡ್ಯಾನ್ಸ್ ನ ಮಾಡ್ತಾನೆ. ಇನ್ನೇನು ಪ್ರೇಯರ್ ಲಾಸ್ಟಿಗೆ ಬರ್ತಾ ಇದೆ ಅಂದಾಗ ಅದು ಸ್ವಲ್ಪ ಸ್ಪೀಡ್ ಆಗ್ಬಿಡುತ್ತೆ. ಇಲ್ಲಿ ಶಾಮಿಯನ್ ಕೂಡ ಅವಳ ಡ್ಯಾನ್ಸ್ ನ ಫಾಸ್ಟ್ ಮಾಡ್ಕೊಂಡಿರ್ತಾಳೆ. ಇಲ್ಲಿ ಅವನು ಹೇಳ್ತಿರ್ತಾರೆ, ಮಿಸ್ಟರ್ ಪಾರ್ಕಿಗೆ ಹೋಗಿ ನಿಮ್ ಕೆಲ್ಸನ ನೀವ್ ಮಾಡಿ ಅಂತ. ಇಲ್ಲಿ ಮಿಸ್ಟರ್ ಪಾರ್ಕ್ ಕೂಡ ಮಣ್ ತೆಗೆಯೋದು ಒಂದು ವಸ್ತುನ ತಗೊಂಡೋಗ್ಬಿಟ್ಟು ಅದ್ರ ಮೇಲೆ ರಪ ಅಂತ ಆ ಸಮಾಧಿ ಮೇಲೆ ಹೊಡೆದು ಇಲ್ಲಿಂದ ಹೊರಟೋಗು ಅಂತ ಹೊಡಿತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಹೋದ್ಮೇಲೆ 5 ಜನ ಸಮಾಧಿ ತೆಗಿಯಕ್ಕೆ ಅಂತ ಬಂದಿರೋರು ಸಮಾಧಿ ತೆಗಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ರಿಚುವಲ್ ಹೀಗೆ ಕಂಟಿನ್ಯೂ ಆಗಿ ನಡೀತಿರುತ್ತೆ. ಒಂದ್ ಕಡೆ ಸಾಂಗ್ ಹೇಳ್ತಿರ್ತಾರೆ, ಇನ್ನೊಂದ್ ಕಡೆ ಪ್ರೇಯರ್ ಮಾಡ್ತಿರ್ತಾರೆ. ಕಟ್ ಮಾಡ್ತಾ ದೇವ್ರಿಗೆ ಅರ್ಪಣೆ ಮಾಡೋದಕ್ಕೆ ಇಲ್ಲಿ ಅವರು ಪ್ರೇಯರ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇದು ತುಂಬಾ ಹೊತ್ತು ಹೀಗೆ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಇಲ್ಲಿವರೆಗೂ ಆ ಸಮಾಧಿಲಿ ಆ ಡೆಡ್ ಬಾಡಿ ಸಿಗೋಲ್ವಾ ಅಲ್ಲಿವರೆಗೂ ಈ ರಿಚುವಲ್ ನ ಏನೇ ಆದ್ರೂ ಕಂಟಿನ್ಯೂ ಮಾಡ್ಲೇಬೇಕು ಅಂತ ಪ್ರೊಸೀಜರ್ ಇರುತ್ತೆ. ಅದನ್ನ ಇವರು ತಪ್ಪದಲ್ಲೇ ಫಾಲೋ ಮಾಡ್ತಾ ಇರ್ತಾರೆ. ಕೊನೆಗೂ ಆ ಸಮಾಧಿಯಲ್ಲಿ ಆ ಡೆಡ್ ಬಾಡಿ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಎಲ್ಲರೂ ಆ ರಿಚುವಲ್ ನ ನಿಲ್ಲಿಸ್ತಾರೆ. ಸಮಾಧಿ ತೆಗಿಯಕ್ಕೆ ಅಂತ ಹೋಗಿರೋ 5 ಜನಕ್ಕೆ ಮಿಸ್ಟರ್ ಕೋ ಉಪ್ಪಲ್ಲಿ ಹೊಡೆದ್ಬಿಟ್ಟು ಆಚೆಗೆ ಕರ್ಕೋತಾರೆ. ಇಲ್ಲಿ ಮಿಸ್ಟರ್ ಕೋ ಕೂಡ ಅವ್ರ ಮೈ ಮೇಲೆ ಅವರು ಉಪ್ಪು ಹಾಕೊಂಡು ಆ ಸಮಾಧಿ ಒಳಗಡೆ ಇಳಿತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಕೋ ಸಮಾಧಿ ಒಳಗಡೆ ಇಳಿದ ತಕ್ಷಣ ಹೇಳ್ತಿರ್ತಾರೆ, ಇದೇನು ಮಣ್ಣು ಇಷ್ಟೊಂದು ಹಸಿಯಾಗಿದೆಯಲ್ಲ ಅಂತ. ಇಲ್ಲಿ ಮಿಸ್ಟರ್ ಕೋ ಮತ್ತೆ ಮಿಸ್ಟರ್ ಕಿಮ್ಮು ಆ ಸಮಾಧಿನ ಮಣ್ಣಿಂದ ಬಿಡಿಸ್ಬಿಟ್ಟು ಸಮಾಧಿನೆಲ್ಲ ಕ್ಲೀನ್ ಮಾಡಿ ಮೇಲೆ ಕೆತ್ಕೊಳ್ಳಕ್ಕೆ ಅಂತ ರೆಡಿ ಮಾಡ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕೋ ಬಟ್ಟೆ ಮೇಲಿರೋ ಮಣ್ಣೆಲ್ಲ ತೆಗೆದ್ಮೇಲೆ ಇದು ತುಂಬಾ ಹಳೇದು ಅನ್ಸುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ಗೆ ಏನೋ ಆಂಟಿನ ನೋಡಿದ್ರೆ ಆ ಆಂಟಿ ನಿಜವಾಗ್ಲೂ ಏನೋ ಮುಚ್ಚಿಡ್ತಿದ್ದಾರೆ ಅನ್ನೋ ತರಾನೇ ಈ ಬಿಹೇವ್ ಮಾಡ್ತಿರ್ತಾರೆ. ಅವರು ಮಿಸ್ಟರ್ ಕಿಮ್ ನೋಡಿದ ತಕ್ಷಣ ಆ ಕಡೆ ತಿರ್ಕೋಬಿಡ್ತಾರೆ. ಇಲ್ಲಿ ಮಿಸ್ಟರ್ ಕೋ ಆ ಬಟ್ಟೆನ ತೆಗೆದ್ಮೇಲೆ ಅಲ್ಲಿ ಒಂದು ಕಫನ್ ಇರುತ್ತೆ. ಆ ಕಫನ್ ನೋಡ್ಬಿಟ್ಟು ಅವರು ಹೇಳ್ತಿರ್ತಾರೆ, ಇದು ಜಾಮೂನ್ ಕಡ್ಡಿಯಿಂದ ಮಾಡಿರೋದು, ಇದನ್ನ ಬರೀ ರಾಯಲ್ ಫ್ಯಾಮಿಲಿ ಅವ್ರು ಅಷ್ಟೇ ಯೂಸ್ ಮಾಡೋದು ಅಲ್ವಾ ಅಂತ ಹೇಳ್ತಿರ್ತಾರೆ. ಇಲ್ಲಿ 5 ಜನನು ಆ ಕಫನ್ನ ತಗೊಂಡೋಗಿ ಆಚೆ ಇಡ್ತಾ ಇರ್ತಾರೆ. ಇಲ್ಲಿ ಮಿಸ್ಟರ್ ಕೋ ಹೇಳ್ತಿರ್ತಾರೆ, ನೋಡಿ ಏನೇ ಆದ್ರೂ ಇವತ್ ನೈಟ್ ನೀವು ಮೀಟ್ ತಿನ್ನಕ್ಕೆ ಹೋಗ್ಬೇಡಿ, ಯಾವ್ದೇ ತರ ನಾನ್ ವೆಜ್ ನ ತಿನ್ಬೇಡಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ಮು ಆ ಸಮಾಧಿ ಹತ್ರ ಹೋಗ್ಬಿಟ್ಟು ಹೇಳ್ತಿರ್ತಾರೆ, ನೀವು ಏನೇನ್ ಕೊಟ್ರು ಏನೇನಾಗಿದ್ಯೋ ಅದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್ ಅನ್ಬಿಟ್ಟು ₹1 ಕಾಯಿನ್ ತೆಗೆದು ಆ ಸಮಾಧಿ ಒಳಗಡೆ ಹಾಕ್ತಾ ಇರ್ತಾರೆ. ಈಗ ಇಲ್ಲಿ ಆ ಕಫನ್ನ ತೆಗೆದು ಕಾರಲ್ಲಿ ಇಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಬಂದ್ಬಿಟ್ಟು ಮಿಸ್ಟರ್ ಕೋಗೆ ಹೇಳ್ತಿರ್ತಾರೆ, ನೋಡು ಆ ಕಫನ್ ಅಲ್ಲಿ ಏನ್ ಡೆಡ್ ಬಾಡಿ ಇದೆ ಅಂತ ನಾವು ನೋಡಿಲ್ಲ, ಹುಷಾರಾಗಿ ಗಾಡಿ ಓಡಿಸು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕೋ ನಗ್ತಾ ಹೇಳ್ತಿರ್ತಾರೆ, ಕೆಲಸ ಎಲ್ಲ ಮುಗ್ದಿದೆ, ನೀವು ಆರಾಮಾಗಿ ಬನ್ನಿ, ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ನನ್ಗೆ ಏನು ಆಗಲ್ಲ ಅಂತ ಹೇಳ್ತಿರ್ತಾರೆ. ಸೀನ್ ಶಿಫ್ಟ್ ಆಗಿ 5 ಜನ ಸಮಾಧಿ ತೆಗಿಯಕ್ ಬಂದಿರೋರ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವರು ಸಮಾಧಿನ ಮತ್ತೆ ಮುಚ್ಚೋದಿಕ್ಕೆ ಅಂತ ಬರ್ತಿರ್ತಾರೆ. ಇಲ್ಲಿ ಒಬ್ಬ ಕೆಳಗಡೆ ಆ ಸಮಾಧಿಲಿ ಇಳಿದು ಕೆಲಸ ಮಾಡ್ತಿರ್ತಾನೆ. ಅಲ್ಲಿ ಒಂದು ಹಾವು ಹೋಗ್ತಿರುತ್ತೆ. ಇಲ್ಲಿ ಅವನು ಅದನ್ನ ನೋಡ್ಬಿಟ್ಟು ಅಣ್ಣ ತೆಗಿಯೋದ್ರಲ್ಲೇ ಅವನ ಬಿಟ್ಟು ಸಾಯಿ ಅಂತ ಹೇಳ್ತಿದ್ದಾನೆ. ಆ ಹಾವು ಬಂದು ಒಂದು ಪ್ರೇತಾತ್ಮ ಇರುತ್ತೆ, ಅದು ಜೋರಾಗಿ ಕಿರ್ಚ್ಕೊಳ್ಳುತ್ತೆ. ಇಲ್ಲಿ ಶಾಮ್ಯಾಗೆ ಅದು ಯಾರೋ ಆತ್ಮ ಕಿರ್ಚ್ಕೋತಿರೋದು ಅವಳಿಗೆ ಕೇಳಿಸ್ತಿರೋದು ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವಳು ಫುಲ್ ಶಾಕ್ ಆಗಿ ಎಲ್ಲಾನು ನೋಡ್ತಿರ್ತಾಳೆ. ಆ ಹಾವು ಸಾಯ್ತಾ ಇದ್ದಂಗೆ ವೆದರ್ ಎಲ್ಲ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಜೋರಾಗಿ ಗಾಳಿ ಬೀಸೋದು ಮತ್ತೆ ಮೋಡ ಎಲ್ಲ ಮುಚ್ಕೊಳ್ಳೋದು ಇದು ಸಡನ್ ಆಗಿ ಆಗ್ತಿರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಕಫನ್ ಹೋಗ್ತಿರೋದು ಮತ್ತೆ ಎಲ್ಲಾ ಗಾಡಿಗಳು ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಅದು ಕಫನ್ ಹಿಂದೆನೆ ಮೋಡಗಳು ಮುಚ್ಕೊಂಡು ಹೋಗ್ತಿರೋದನ್ನ ಆ ಕಫನ್ನೇ ಫಾಲೋ ಮಾಡ್ತಿದೆ ಅನ್ನೋ ತರ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜೋರಾಗಿ ಮಳೆ ಬರಕ್ಕೂ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ಮು ಮಿಸ್ಟರ್ ಪಾರ್ಕ್ ಹತ್ರ ಮಾತಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ಮು ಮಿಸ್ಟರ್ ಪಾರ್ಕ್ ಹತ್ರ ಹೇಳ್ತಾ ಇರ್ತಾರೆ, ನೋಡಿ ಮಳೆ ಬರ್ತಿರೋ ಕಾರಣದಿಂದ ನಾವು ಅಂತಿಮ ಸಂಸ್ಕಾರನ ಮಾಡಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ, ಇದ್ರಲ್ಲಿಂದ ಏನಾಗುತ್ತೆ, ನಾವೇನು ಹೊರಗಡೆ ಮಾಡ್ತಿಲ್ವಲ್ಲ ಮಳೆ ನೀರ್ ಬೀಳಕ್ಕೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ, ನೋಡಿ ಮಳೆ ಬರೋ ಟೈಮಲ್ಲಿ ಯಾರಾದ್ರೂ ನಾವು ಅಂತಿಮ ಸಂಸ್ಕಾರನ ಮಾಡ್ತೀವಿ ಅಂದ್ರೆ ಅವ್ರ ಆತ್ಮಕ್ಕೆ ಯಾವತ್ತೂ ಮುಕ್ತಿ ಸಿಗಲ್ಲ, ಅದಕ್ಕೆ ನಾವು ಇದನ್ನ ಮಾಡ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ.
ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ, ನಾವು ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿ ಮಾಯ್ಶ್ಚರಲ್ಲಿ ಇಟ್ಟರೆ ಆಯಿತು, ಮಳೆ ಎಲ್ಲ ನಿಂತ ಮೇಲೆ ಆಮೇಲೆ ಅಂತಿಮ ಸಂಸ್ಕಾರ ಮಾಡಿದ್ರೆ ಆಯಿತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ, ನಾವು ಹಾಸ್ಪಿಟಲಲ್ಲಿ ಇಡ್ತೀವಿ ಅಂದರೆ ಅದಕ್ಕೆ ರಿಪೋರ್ಟ್ ಸಬ್ಮಿಟ್ ಮಾಡಬೇಕಲ್ವಾ ಅಂತ ಕೇಳ್ತಿರ್ತಾರೆ. ಅದೇ ಟೈಮ್ಗೆ ಮಿಸ್ಟರ್ ಕೋ ಕಿರ್ಸ್ತಾ ಹೇಳ್ತಿರ್ತಾರೆ, ಮಿಸ್ಟರ್ ಕಿಮ್ ನಾನು ಆಲ್ರೆಡಿ ಹಾಸ್ಪಿಟಲಲ್ಲಿ ಮಾತಾಡಿದ್ದೀನಿ, ಹೊರಡೋಣ ಬನ್ನಿ ಎಲ್ಲ ರೆಡಿ ಇದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ಮು ಮಿಸ್ಟರ್ ಪಾರ್ಕ್ ಹತ್ರ ಹೇಳ್ತಿರ್ತಾರೆ, ಸರ್ ಎಲ್ಲ ನಮಗೆ ಗೊತ್ತಿರೋರೆ, ಏನು ಪ್ರಾಬ್ಲಮ್ ಆಗಲ್ಲ ಬನ್ನಿ ಅಂತ ಹೇಳ್ತಿರ್ತಾರೆ. ಈಗ ಸೀನ ಶಿಫ್ಟ್ ಆಗಿ ಮಿಸ್ಟರ್ ಕೋನ ತೋರಿಸ್ತಾರೆ. ಹಾಸ್ಪಿಟಲ್ ಅಲ್ಲಿರೋ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಮಿಸ್ಟರ್ ಕೋ ಹತ್ರ ಹೇಳ್ತಿರ್ತಾರೆ, ಆ ಕಫನ್ ಜೊತೆಗೆ ಡೆಡ್ ಬಾಡಿನ ಯಾಕೆ ತಗೊಂಡ್ಬಂದಿದ್ಯಾ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಕೋ ಹೇಳ್ತಿರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಆ ಕಫನ್ ಓಪನ್ ಮಾಡಕ್ಕೆ ಬಿಟ್ಟಿಲ್ಲ, ಇಲ್ಲಿ ದುಡ್ಡು ತಗೋ ಅಂತ ಇಲ್ಲಿ ಅವ್ನಿಗೆ ದುಡ್ಡನ್ನ ಕೊಡ್ತಿರ್ತಾರೆ. ಈಗ ಸೀನ ಶಿಫ್ಟ್ ಆಗಿ ಆ ಕಫನ್ ಹಾಸ್ಪಿಟಲ್ ಒಳಗಡೆ ತಗೊಂಡೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ ಶಿಫ್ಟ್ ಆಗಿ ಮಿಸ್ಟರ್ ಪಾರ್ಕ್ ಅವ್ರ ಆಂಟಿನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಅವ್ರ ಆಂಟಿ ಹೇಳ್ತಿದ್ದಾರೆ, ನಿನ್ಗೆ ಅವ್ರ ಮೇಲೆ ಅಷ್ಟೊಂದು ನಂಬಿಕೆ ಇದೆಯಾ, ನನ್ನ ಪೂರ್ವಜರು ಎಲ್ಲಿ ನಮ್ಮ ತಂದೆನ ಮಣ್ಣು ಮಾಡಿದ್ರು, ನನ್ಗೆ ಈಗಲೂ ಅನ್ಸುತ್ತೆ ಅವ್ರನ್ನ ಅಲ್ಲೇ ಮಣ್ಣು ಮಾಡಬೇಕು ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ, ನಾನು ಅವ್ರಿಗೆ ಜಾಸ್ತಿ ದುಡ್ಡನ್ನ ಕೊಟ್ಟಿದ್ದೀನಿ, ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಅವ್ರ ಆಂಟಿ ಹೇಳ್ತಿರ್ತಾರೆ, ಈಗಲೂ ಅವರು ನನ್ನ ತಂದೆನೆ, ನಾನು ಈಗಲೂ ಅವ್ರ ಮಗಳೇ, ನನಗೆ ನಮ್ಮ ತಂದೆನ ಈಗಲೂ ಸುಡೋದು ನನ್ಗೊಂಚೂರು ಇಷ್ಟ ಇಲ್ಲ ಅಂತ ಹೇಳಿ. ಇಲ್ಲಿ ಮಿಸ್ಟರ್ ಕೋ ಆ ಕಫನ್ನ ಕ್ಲೀನ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಆ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಿರ್ತಾನೆ, ಆ ಕಫನ್ನ ಯಾಕೆ ಓಪನ್ ಮಾಡಂಗಿಲ್ಲ, ಆಯ್ತು ಇದನ್ನ ಇಲ್ಲೇ ಬಿಡು, ನಾನು ಈ ಟೆಂಪ್ರೇಚರ್ನ ರೆಡಿ ಮಾಡಿರ್ತೀನಿ, ಇಷ್ಟು ಸಾಕಲ್ವಾ ಅಂತ ಹೇಳ್ಬಿಟ್ಟು ಅವನು ಟೆಂಪ್ರೇಚರ್ನ ಸೆಟ್ ಮಾಡ್ತಿರ್ತಾನೆ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಮೋಸ್ಟ್ಲಿ ಆ ಕಫನ್ ಅಲ್ಲಿ ಒಳ್ಳೆ ದುಡ್ಡಿಟ್ಟಿರ್ಬೋದು, ಒಡವೆ ಎಲ್ಲ ಇಟ್ಟಿರ್ಬೋದು, ಅದಕ್ಕೆ ಅದನ್ನ ಓಪನ್ ಮಾಡ್ಬಿಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಿರ್ತಾನೆ. ಹಾಗೆಲ್ಲ ಹೇಳ್ಬಿಟ್ಟು ಸೆಕ್ಯೂರಿಟಿ ಗಾರ್ಡ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಗ ಮಿಸ್ಟರ್ ಕಿಮ್ ಕೂಡ ಅಲ್ಲಿಗೆ ಬಂದ್ಬಿಟ್ಟು ಒಂದ್ ಬಟ್ಟೆನ ಕೊಟ್ಬಿಟ್ಟು ಆ ಕಫನ್ನ ಕಟ್ಟಕ್ಕೆ ಹೇಳ್ತಿರ್ತಾರೆ. ಜಾಸ್ತಿ ಹೊತ್ತು ನೀನು ಇಲ್ಲೇ ಇರ್ಬೇಡ, ಸ್ವಲ್ಪ ರೆಸ್ಟ್ ಮಾಡು, ಇಲ್ಲಿ ಶಾಮಿಯಾನ್ ಬಂದು ಇರ್ತಾಳೆ, ನೀನು ಹೋಗಿ ಆರಾಮಾಗಿ ರೆಸ್ಟ್ ಮಾಡು, ನಾನು ಸ್ವಲ್ಪ ಕೆಲಸ ಇದೆ ಆಚೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೊರಟೋಗ್ಬಿಡ್ತಾರೆ. ಈಗ ಸೀರೆ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ಮು ಕಾರಲ್ಲಿ ಅದೇ ಪವಿತ್ರ ಜಾಗ ಇರೋ ಜಾಗಕ್ಕೆ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಮಿಸ್ಟರ್ ಕಿಮ್ಮು ಒಂದ್ ಜಾಗಕ್ಕೆ ಬಂದು ಸುತ್ತಮುತ್ತ ಇರೋದನ್ನೆಲ್ಲ ನೋಡ್ತಾ ಇರ್ತಾರೆ. ಅದೇ ಟೈಮ್ಗೆ ಅಲ್ಲಿ ಯಾರೋ ಒಬ್ರು ಕಡ್ಡಿಗಳನ್ನೆಲ್ಲ ತಗೊಂಡ್ಬಂದು ಹೇಳಿ ನನ್ನಿಂದ ಏನ್ ಹೆಲ್ಪ್ ಆಗ್ಬೇಕು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ಮು ಹೇಳ್ತಿರ್ತಾರೆ, ನಾನು ವಾಸ್ತುಶಾಸ್ತ್ರದ ಸ್ವಲ್ಪ ಸೈನ್ಗಳನ್ನ ನೋಡಿದೆ, ಅದಕ್ಕೆ ಒಳಗಡೆ ಬಂದೆ ಅಂತ ಹೇಳ್ತಿರ್ತಾರೆ. ಇಲ್ಲಿಗೆ ಅದಕ್ಕೆ ಆ ವ್ಯಕ್ತಿ ಕೇಳ್ತಿರ್ತಾರೆ, ಓ ನಿಮ್ಗೂ ವಾಸ್ತುಶಾಸ್ತ್ರದ ಬಗ್ಗೆ ಗೊತ್ತಾ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ಮು ಹೇಳ್ತಿರ್ತಾರೆ, ನಾನು ಮಾಸ್ಟರ್ ಚಾಯ್ ಅವರ ಶಿಷ್ಯ, ನಾನು ಅವರಿಂದಾನೇ ವಾಸ್ತುಶಾಸ್ತ್ರನ ಕಲ್ತಿದ್ದು ಅಂತ ಹೇಳ್ತಿರ್ತಾನೆ. ಆ ಶಾಸ್ತ್ರಗಳಿಂದ ನಾನು ಸ್ವಲ್ಪ ಪ್ರಾಪರ್ಟಿಗಳನ್ನೆಲ್ಲ ಸೇಲ್ ಮಾಡಿ ನಾನು ಜೀವನ ನಡೆಸಿದೀನಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಿರ್ತಾನೆ, ಇಲ್ಲಿರೋ ಪ್ರಾಚೀನ ದೇವಸ್ಥಾನಗಳು 1000 ವರ್ಷಗಳಿಗಿಂತ ತುಂಬಾ ಹಳೇದು ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ಕಟ್ಟಡ ಕಟ್ಸಿದ್ದು ಒಂದು ಮಾಂಗೋ, ಅವರು ಆಧ್ಯಾತ್ಮಿಕ ಜೊತೆಗೆ ವಾಸ್ತುಶಾಸ್ತ್ರದ ಬಗ್ಗೆ ತುಂಬಾ ತಿಳ್ಕೊಂಡಿದ್ರು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ಮು ಕೇಳ್ತಿರ್ತಾರೆ, ಅವ್ರ ಹೆಸರು ಏನಾದ್ರು ಕಿಮ್ಸೋನ್ ಅಂತ. ಅದಕ್ಕೆ ಇಲ್ಲ, ಅವ್ರ ಹೆಸರು ಮಾಂಗ್ ವುಂಗ್ ಅಂತ ಹೇಳ್ತಿರ್ತಾರೆ. ಇದ್ರ ಬಗ್ಗೆ ಎಲ್ಲ ನೀವ್ಯಾಕೆ ಕೇಳ್ತಿದ್ರಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಮಿಸ್ಟರ್ ಕಿಮ್ಮು ಹೇಳ್ತಿರ್ತಾರೆ, ಆ ಬೆಟ್ಟದ ಮೇಲೆ ಒಂದು ಸಮಾಧಿ ಇದೆಯಲ್ಲ, ಅದಕ್ಕೆ ಯಾವ್ದೇ ತರ ಹೆಸರು ಇಲ್ಲ, ಆ ಸಮಾಧಿ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ವ್ಯಕ್ತಿ ಕೂಡ ಹೇಳ್ತಿರ್ತಾರೆ, ಹಾ ನಂಗೆ ಗೊತ್ತು, ಆದ್ರೆ ನನ್ನ ಬಗ್ಗೆ ಎಷ್ಟು ಗಾಸಿಪ್ಗಳನ್ನ ನಾನು ಕೇಳಿದೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಕೂಡ ಕೇಳ್ತಿರ್ತಾರೆ, ಏನ್ ಗಾಸಿಪ್ ಕೇಳಿದೀರಾ ನೀವು ಅಂತ. ಈಗ ಸೀನ ಶಿಫ್ಟ್ ಆಗಿ ಮಿಸ್ಟರ್ ಕೋನ ತೋರಿಸ್ತಾರೆ. ಇಲ್ಲಿ ಆ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಿದ್ದಾನೆ, ಇದು ತುಂಬಾ ದರಿದಿರ ಜಾಗ, ಇದು ನತದೃಷ್ಟ ಜಾಗ, ನೀವು ಇಲ್ಲಿಗೆ ಹಾಕಿರ್ತೀರಾ, ಸುಮ್ನೆ ಹೋಗಿ ಏನಾದ್ರು ತಿನ್ಕೊಂಬನ್ನಿ, ಆರಾಮಾಗಿ ಎಲ್ಲಾದ್ರೂ ರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇಲ್ಲಿ ಮಿಸ್ಟರ್ ಕೋ ಹೋಗ್ಬಿಟ್ಟು ಆ ಸಮಾಧಿ ಹತ್ರ ಕ್ಲೀನಿಂಗ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ಮತ್ತೆ ಆ ಊರಲ್ಲಿರೋ ವ್ಯಕ್ತಿನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ಗೆ ಆ ಊರಲ್ಲಿರೋ ವ್ಯಕ್ತಿ ಹೇಳ್ತಿರ್ತಾರೆ, ನಾನು ತುಂಬಾ ಗಾಸಿಪ್ ಕೇಳಿರೋದು ಏನು ಅಂದ್ರೆ ಆ ಸಮಾಧಿ ಒಳಗಡೆ ತುಂಬಾ ಚಿನ್ನ ಇದೆ ಅಂತ, ಅದಕ್ಕೆ ಎಷ್ಟೋ ಕಳ್ಳರು ಸಮಾಧಿಲಿ ಚಿನ್ನನ ಕಳ್ತನ ಮಾಡ್ಬೇಕು ಅಂತ ಹೋಗಿದ್ದಾರೆ ಅಂತ. ಆದ್ರೆ ಯಾರಿಗೂ ಆ ಚಿನ್ನ ಸಿಗ್ಲಿಲ್ವಂತೆ. ಕೆಲವರು ನಾರ್ತ್ ಕೊರಿಯಾಗೆ ಹೊರಟೋಗ್ಬಿಟ್ಟಿದ್ದಾರೆ, ಇನ್ ಕೆಲವರು ಎಲ್ಲೆಲ್ಲೋ ದಾರಿ ತಪ್ಪಿ ವಾಪಸ್ ಬಂದಿದ್ದಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಮಿಸ್ಟರ್ ಕಿಮ್ಮು ಕೇಳ್ತಿರ್ತಾರೆ, ಏನೋ ಆ ಸಮಾಧಿ ಒಬ್ರಿಗೂ ಸಿಗ್ಲಿಲ್ವಾ ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಿರ್ತಾನೆ, ಅದು ತುಂಬಾ ಶ್ರೀಮಂತರದಲ್ವಾ, ಮೋಸ್ಟ್ಲಿ ಅದನ್ನ ತುಂಬಾ ದೂರದಲ್ಲಿ ಎಲ್ಲೋ ಮಣ್ಣು ಮಾಡಿರ್ಬೇಕು, ಅದಕ್ಕೆ ಯಾರಿಗೂ ಸಿಗ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾ ಇರ್ತಾರೆ, ಜಾನ್ಸನ್ ಅತಿ ಶ್ರೀಮಂತ ವ್ಯಕ್ತಿಯ ಕಫನ್ ಅದು, ಅದ್ರಲ್ಲಿ ಒಡವೆ ಇಲ್ದಂಗೆ ಇರುತ್ತಾ, ಆದ್ರೆ ಏನ್ ಮಾಡಕ್ಕಾಗುತ್ತೆ, ಯಾರಿಗೂ ಅದು ಸಿಗ್ಲಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಆ ವ್ಯಕ್ತಿ ಮಿಸ್ಟರ್ ಕಿಮ್ನ ಕರ್ಕೊಂಡು ಒಂದು ಸ್ಟೋರ್ ರೂಮ್ಗೆ ಹೋಗ್ಬಿಟ್ಟು ಒಂದು ಬಾಕ್ಸ್ ಅಲ್ಲಿ ವಸ್ತುಗಳೆಲ್ಲ ಇರುತ್ತೆ ಅದನ್ನು ತೋರಿಸ್ಬಿಟ್ಟು ಹೇಳ್ತಿರ್ತಾರೆ, ಇದೇ ಅವರು ಯೂಸ್ ಮಾಡ್ತಿದ್ದ ವೆಪನ್ಗಳು ನೋಡಿ ಅಂತ. ಇಲ್ಲಿ ಅವನು ಕೈಯಲ್ಲಿ ಎತ್ಕೊಂಡು ಎಲ್ಲಾನು ನೋಡ್ತಿರ್ತಾನೆ. ಆಗ ಆ ವ್ಯಕ್ತಿ ಕೇಳ್ತಿರ್ತಾರೆ, ಅದು ಅಲ್ಲದೆ ನೀವು ಯಾಕೆ ಆ ಸಮಾಧಿ ಬಗ್ಗೆ ನನ್ನ ಹತ್ರ ಕೇಳಿದ್ರಿ ಅಂತ ಕೇಳಿ. ಅದಕ್ಕೆ ಮಿಸ್ಟರ್ ಕಿಮ್ಮು ಹೇಳ್ತಿರ್ತಾರೆ, ಆ ಸಮಾಧಿನ ಓಪನ್ ಮಾಡ್ಬೇಕು ಅನ್ಕೊಂಡಿದೀವಿ ಅದಕ್ಕೆ ಅಂತ ಹೇಳ್ತಿರ್ತಾರೆ. ಈಗ ಸೀನ ಶಿಫ್ಟ್ ಆಗಿ ಮಿಸ್ಟರ್ ಕೋನ ತೋರಿಸ್ತಾರೆ. ಇಲ್ಲಿ ಅವರು ಅವಾಗಿನ ತಾನೇ ನೂಡಲ್ಸ್ ತಿನ್ನೋಣ ಅಂತ ಆಚೆಗೆ ಬಂದಿರ್ತಾರೆ. ಸೀನ ಶಿಫ್ಟ್ ಆಗಿ ಹಾಸ್ಪಿಟಲ್ ನ ತೋರಿಸ್ತಾರೆ. ಇಲ್ಲಿ ನೋಡಿದ್ರೆ ಆ ಸೆಕ್ಯೂರಿಟಿ ಗಾರ್ಡ್ ಆ ಕಫನ್ ಓಪನ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಿರ್ತಾರೆ. ಅಲ್ಲಿಗೆ ಶಾಮಿನ್ ಮತ್ತೆ ಬಾಂಗ್ ಬಿಲು ಇಬ್ರು ಕೂಡ ಬರ್ತಾರೆ. ಇಲ್ಲಿ ಅವರು ಕೇಳ್ತಿರ್ತಾರೆ, ಏನ್ ಮಾಡ್ತಿದ್ದೀರಾ ನೀವು ಅಂತ. ಅವನು ಅರ್ಜೆಂಟ್ ಅಲ್ಲಿ ಪಟ್ ಅಂತ ಆ ಕಫನ್ನ ಓಪನ್ ಮಾಡ್ಬಿಡ್ತಾನೆ. ಆ ಕಫನಿಂದ ಏನೋ ಒಂದು ಆತ್ಮನ ಏನೋ ಒಂದು ಎನರ್ಜಿ ಇಲ್ಲಿ ಶಾಮಿಯಾನ್ ಪಕ್ಕದಲ್ಲಿ ಪಾಸ್ ಆಗುತ್ತೆ. ಅವಳು ಪ್ರಜ್ಞೆ ತಪ್ಪಿ ರಪ್ಪ ಅಂತ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಈಗ ಸೀನ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಮಿಸ್ಟರ್ ಕೋ ಹತ್ರ ಮಾತಾಡ್ತಿರ್ತಾರೆ, ಏನೋ ಆ ಕಫನ್ ಓಪನ್ ಆಗೋಯ್ತಾ ಅದು ಹೇಗೆ. ಸೀನ ಶಿಫ್ಟ್ ಆಗಿ ಮಿಸ್ಟರ್ ಕೋನ ತೋರಿಸ್ತಾರೆ. ಇಲ್ಲಿ ಅವರು ಫೋನ್ ಅಲ್ಲಿ ಮಾತಾಡ್ತಾ ಫುಲ್ ಆ ಸೆಕ್ಯೂರಿಟಿ ಗಾರ್ಡ್ಗೆ ಬೈಕೋ ಬರ್ತಿರ್ತಾರೆ. ಅಷ್ಟು ದುಡ್ಡು ಕೊಟ್ಟರು ಕೂಡ ಒಂದು ದುರಾಸೆ ಇನ್ನೂ ತಪ್ಪಿಲ್ಲ, ಆ ಕಫನ್ ಓಪನ್ ಮಾಡೋ ಅವಶ್ಯಕತೆ ಏನಿತ್ತು ಹಾಗೆ ಹೇಗೆ ಅಂತ ಬೈಕೋ ಬರ್ತಾರೆ. ಸೀನ ಶಿಫ್ಟ್
ಆಗಿ ಶಾಮಿಯಾನ್ ಮತ್ತೆ ಬಾಂಗ್ಬಿಲ್ ನ ತೋರಿಸ್ತಾರೆ. ಇಲ್ಲಿ ಅವಳನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಅವಳಿಗೆ ಗ್ಲೂಕೋಸ್ ಹಾಕಿರ್ತಾರೆ. ಇಲ್ಲಿಗೆ ಮಿಸ್ಟರ್ ಕೋ ಮತ್ತೆ ಮಿಸ್ಟರ್ ಕಿಮು ಬರ್ತಾರೆ. ಏನಾಯ್ತು ಅಂತ ಕೇಳ್ತಿರ್ತಾರೆ. ಆಗ ಬಾಂಗ್ಬಿಲ್ ಹೇಳ್ತಿರ್ತಾನೆ ಆ ಕಫನಿಂದ ಏನೋ ಪಾಸ್ ಆಯ್ತಂತೆ ಅಂತ ಹೇಳ್ತಿರ್ತಾರೆ. ಶಾಮಿಯಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಆ ಕಫನಿಂದ ಯಾವ್ದೋ ಒಂದು ನೆಗೆಟಿವ್ ಎನರ್ಜಿ ಪಾಸ್ ಆಯ್ತು ಅಂತ. ಇವಳು ಆ ತರ ಹೇಳ್ತಿದ್ದಾಗ್ಲೇ ಶಾಮಿಯಾನ್ಗೆ ಮೂಗಿಂದ ಬ್ಲಡ್ ಬರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ ಅದು ಏನ್ ಪಾಸ್ ಆಯ್ತಲ್ಲ ನೆಗೆಟಿವ್ ಎನರ್ಜಿ ಅದು ತುಂಬಾ ಸ್ಟ್ರಾಂಗ್ ಇದೆ, ಅದನ್ನ ತಡೆಯೋದು ತುಂಬಾ ಕಷ್ಟ. ಶಿಫ್ಟ್ ಆಗಿ ಮಿಸ್ಟರ್ ಪಾರ್ಕರ್ ಮನೆನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕರ್ ತಂದೆ ಕಿಟಕಿ ಹತ್ರ ಕೂತಿರ್ತಾರೆ. ಇಲ್ಲಿ ಅವ್ರ ತಂದೆ ಬಂದ್ಬಿಟ್ಟು ಹೇಳ್ತಿರ್ತಾರೆ ಜಾಂಗ್ಸುಂಗ್ ನನ್ ಮಗ್ನೆ ಈ ಕಿಟಕಿನ ತೆಗಿ, ನಾನು ಒಳಗಡೆ ಬರ್ಬೇಕು ಅಂತ. ಅಲ್ಲಿ ಅದಕ್ಕೆ ಪಾರ್ಕರ್ ತಂದೆ ಅವ್ರ ಪಾರ್ಕರ್ ತಾತ ಒಳಗಡೆ ಬರೋದಕ್ಕೆ ಬನ್ನಿ ಡ್ಯಾಡಿ ಅಂತ ಹೇಳ್ಬಿಟ್ಟು ಆ ಕಿಟಕಿನ ಓಪನ್ ಮಾಡ್ಬಿಡ್ತಾರೆ. ಇಲ್ಲಿ ಪಾರ್ಕರ್ ತಾತ ಒಳಗಡೆ ಬಂದಿದ ತಕ್ಷಣ ಅಲ್ಲಿ ಇಟ್ಟಿರೋ ಊಟನೆಲ್ಲ ತಿಂತಿರ್ತಾರೆ. ಇಲ್ಲಿ ಪಾರ್ಕರ್ ತಂದೆ ಹೇಳ್ತಿರ್ತಾರೆ ಅಪ್ಪ ನಿಮ್ಗೆ ಇಷ್ಟೊಂದು ಹೊಟ್ಟೆ ಹಶ್ವಾಗ್ತಾ ಇದೆಯಾ ಅಂತ. ಈಗ ಸೀನು ಶಿಫ್ಟ್ ಆಗಿ ಅದೇ ಲೇಡಿನ ತೋರಿಸ್ತಾರೆ. ಇಲ್ಲಿ ಅವಳು ಟಿವಿಲಿ ಮ್ಯೂಸಿಕ್ ಹಾಕೊಂಡು ಡ್ರಿಂಕ್ಸ್ ಕುಡಿತಾ ಆರಾಮಾಗಿ ಡ್ಯಾನ್ಸ್ ಮಾಡ್ತಿ ಎಂಜಾಯ್ ಮಾಡ್ತಿರ್ತಾರೆ. ಶಿಫ್ಟ್ ಆಗಿ ಮಿಸ್ಟರ್ ಪಾರ್ಕರ್ ತಂದೆ ಮತ್ತೆ ಅವ್ರ ತಾತನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕರ್ ತಾತ ಮಿಸ್ಟರ್ ಪಾರ್ಕರ್ ತಂದೆಗೆ ಹೇಳ್ತಿರ್ತಾರೆ ನನ್ ಮಗ ಒಳ್ಳೆ ಮಗ, ನಾನು ಹೇಳಿದ್ನೆಲ್ಲ ಕೇಳ್ತಾನೆ ಅಂತ ಹೇಳ್ಬಿಟ್ಟು ಪಾರ್ಕರ್ ತಂದೆ ಹೃದಯನ ಮಿಸ್ಟರ್ ಪಾರ್ಕರ್ ತಾತ ಕಿತ್ಕೋತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಮಿಸ್ಟರ್ ಪಾರ್ಕರ್ ತಂದೆ ನೋವಿಂದ ಜೋರಾಗಿ ಕಿರ್ಸ್ಕೊಂಡ್ರು ಆ ಲೇಡಿಗೆ ಕೇಳ್ಸೋದೇ ಇಲ್ಲ. ಯಾಕೆಂದ್ರೆ ಅವಳು ಜೋರಾಗಿ ಮ್ಯೂಸಿಕ್ ಕುಟ್ಕೊಂಡು ಆರಾಮಾಗಿ ಡ್ಯಾನ್ಸ್ ಆಡ್ಕೊಂಡು ನಿಂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಆ ಲೇಡಿ ಜೊತೆ ಮಿಸ್ಟರ್ ಪಾರ್ಕರ್ ತಾತ ಕೂಡ ಡ್ಯಾನ್ಸ್ ಆಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಆ ಲೇಡಿನೂ ಕೂಡ ಮಿಸ್ಟರ್ ಪಾರ್ಕರ್ ತಾತ ಸಾಯಿಸ್ತಾ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಆಲ್ರೆಡಿ ಆ ಮಿಸ್ಟರ್ ಪಾರ್ಕರ್ ತಾತ ಮಿಸ್ಟರ್ ಪಾರ್ಕರ್ ತಂದೆನ ಸಾಯಿಸ್ಬಿಟ್ಟಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಕಿಮು ಮಿಸ್ಟರ್ ಪಾರ್ಕಿಗೆ ಕಾಲ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಇಲ್ಲಿ ಶಾಮಿಯನ್ನ ತೋರಿಸ್ತಾರೆ. ಇಲ್ಲಿ ಶಾಮಿನು ಮಿಸ್ಟರ್ ಕಿಮ್ಗೆ ಹೇಳ್ತಾ ಇರ್ತಾಳೆ ನೋಡಿ ಆ ಆತ್ಮ ತುಂಬಾ ಡೇಂಜರ್ ಇದೆ, ಮನೇಲಿರೋ ಎಲ್ಲಾ ವ್ಯಕ್ತಿಗಳಿಗೂ ಅದರಿಂದ ತುಂಬಾ ತೊಂದರೆ ಇದೆ, ಅದು ಒಂದೊಂದಾಗೆ ಎಲ್ಲಾನು ಸಾಯಿಸುತ್ತೆ. ಮೊದ್ಲಿಂದನೂ ಅದಕ್ಕೆ ಬಿಡುಗಡೆ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು, ಆದ್ರೂ ಯಾರು ಅದನ್ನ ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನನೂ ಪಡಲಿಲ್ಲ. ಅದಕ್ಕೆ ಅದ್ರ ಮನ್ಸಲ್ಲಿ ಬರೀ ಕೋಪನೆ ತುಂಬಿಕೊಂಡಿದೆ. ಈಗ ಮನೇಲಿರೋರು ಎಲ್ಲಾರನ್ನೂ ಒಂದೊಂದಾಗಿ ಸಾಯಿಸ್ತಾ ಇರ್ತಾರೆ. ಅದಕ್ಕೆ ನಾವು ಫಸ್ಟ್ ಮನೇಲಿರೋರ್ನ ಕಾಪಾಡ್ಕೋಬೇಕು. ಈಗ ನೀವು ಅರ್ಜೆಂಟ್ ಆಗಿ ಕೊರಿಯಾಗ ಹೋಗಿ ನನ್ನ ಆತ್ಮನ ಇಲ್ಲಿಗೆ ಕರ್ಸ್ಕೊಳಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಈ ಶಾಮಿಯಾನ ಕಾರೊಳಗಡಿರೋ ಎಲ್ಲಾ ವಸ್ತುಗಳನ್ನ ಎತ್ಕೋತಾ ಇರ್ತಾಳೆ. ಆ ರಿಚುವಲ್ಗೆ ಏನೇನ್ ಬೇಕೋ ಆ ಎಲ್ಲಾ ವಸ್ತುಗಳನ್ನ ಇಲ್ಲಿ ಶಾಮಿಯಾನು ಕಾರಲ್ಲೇ ಇಟ್ಕೊಂಡಿರ್ತಾಳೆ. ಅದನ್ನೆಲ್ಲ ಇಲ್ಲಿ ತಗೋತಿರೋದನ್ನ ನಮ್ಗೆ ತೋರಿಸ್ತಾರೆ. ಶಿಫ್ಟ್ ಆಗಿ ಮಿಸ್ಟರ್ ಪಾರ್ಕ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಆರಾಮಾಗಿ ಬಾಟಬಲ್ ಮಲ್ಕೊಂಡು ರೆಸ್ಟ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀರೆ ಶಿಫ್ಟ್ ಆಗಿ ಮಿಸ್ಟರ್ ಕೋ ಮತ್ತೆ ಬಾಂಗಿಲ್ ನ ತೋರಿಸ್ತಾರೆ. ಇಲ್ಲಿ ಆ ಸಮಾಧಿ ಹತ್ರ ಸಿಕ್ಕಿರೋ ಬಟ್ಟೆನ ಬಾಂಗಿಲ್ಗೆ ಸುತ್ತಾ ಇರ್ತಾರೆ. ಇಲ್ಲಿ ಮಿಸ್ಟರ್ ಕೋ ಹೇಳ್ತಿರ್ತಾರೆ ನಾವು ಎಲ್ ಬಂದ್ ಸಿಗಾಕೊಂಡ್ಬಿಟ್ವಿ, ತಿನ್ನಕ್ ಹೋಗಿಲ್ಲ ಏನೂ ಆಗಿಲ್ಲ, ಇಲ್ಲಿ ಬರೀ ರೀಚಲ್ ಮಾಡು ಅದನ್ ಮಾಡು ಇದನ್ ಮಾಡು ಅನ್ನೋದೇ ಆಗಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಸಿಸಿಟಿವಿಲಿ ಏನು ರೆಕಾರ್ಡ್ ಆಗ್ಬಾರ್ದು ಅಂತ ಒಂದು ದೊಡ್ಡ ಬೊಕ್ಕೆ ತಗೊಂಡೋಗಿ ಸಿಸಿಟಿವಿ ಮಧ್ಯದಲ್ಲಿ ಇಡ್ತಾ ಇರ್ತಾರೆ. ಇಲ್ಲಿ ಶಾಮಿಯಾನ ಮಿಸ್ಟರ್ ಕೋಗೆ ಹೇಳ್ತಿರ್ತಾಳೆ ಮಿಸ್ಟರ್ ಕೋ ನೀವು ಎಲ್ಲಾ ಟೈಮಲ್ಲೂ ಅಲರ್ಟ್ ಆಗಿರಿ, ಅದು ಬಂದಿದ ತಕ್ಷಣನೇ ನೀವು ದಾರನ ಗಟ್ಟಿಯಾಗಿ ಹಿಡಿದು ಎಳ್ದಿಟ್ಕೊಳ್ಳಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಬಾಂಗಿಲು ಶಾಮಿಯಾನು ಮಿಸ್ಟರ್ ಕೋ ಎಲ್ಲರೂ ರಿಚುವಲ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ. ಎಲ್ಲ ರೆಡಿ ಆದ್ಮೇಲೆ ಶಾಮಿಯಾನು ರಿಚುವಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ಅಲ್ದಾಡ್ತಿರೋ ಆತ್ಮಗೆ ಮುಕ್ತಿ ಕೊಡಿ, ಇಲ್ಲಿ ನಾವು ಕೂಗುನ ಕೇಳಿಸ್ಕೊಳ್ಳಿ ಅಂತ ಇಲ್ಲಿ ಅವಳು ದೇವ್ರ ಹತ್ರ ಪ್ರೇಯರ್ ಮಾಡ್ತಿರ್ತಾಳೆ. ಇಲ್ಲಿ ಶಾಮಿಯಾನು ಹೀಗೆ ಕಂಟಿನ್ಯೂ ಮಾಡ್ತಾ ಪ್ರೇಯರ್ ಮಾಡ್ತಿರ್ತಾಳೆ. ಇಲ್ಲಿ ಬಾಂಗ್ಬಿಲ್ ಕೂಡ ಫುಲ್ ಗಟ್ಟಿಯಾಗಿ ನಿಂತ್ಕೊಂಡು ಅವನು ಕೂಡ ಪ್ರೇಯರ್ ಮಾಡ್ತಿರ್ತಾನೆ. ಮೂರ್ ಜನನು ಆ ಕಫನ್ ಒಳಗಡೆ ಆತ್ಮನ ಮತ್ತೆ ಕೂಡಾಕ್ಬೇಕು ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾ ಇರ್ತಾರೆ. ಈಗ ಸೀರೆ ಶಿಫ್ಟ್ ಆಗಿ ಮಿಸ್ಟರ್ ಪಾರ್ಕ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಹತ್ರ ಆತ್ಮ ಹೋಗ್ಬಿಟ್ಟು ಜೋರಾಗಿ ಕಿರ್ಚುತ್ತೆ. ಇಲ್ಲಿ ಅವನು ಕಣ್ಬಿಟ್ಟು ನೋಡಿದಾಗ ಅವನು ಬೆಡ್ ಇಂದ ಎದೊಳ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವನಂತೂ ಸೆಕೆ ನೀರಲ್ಲಿ ಫುಲ್ ನೆಂದೋಗಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾ ಇರ್ತಾರೆ. ಈಗ ಸೀರೆ ಶಿಫ್ಟ್ ಆಗಿ ಶಾಮಿಯಾನ್ ಬಾಂಗ್ಬಿಲ್ ಮತ್ತೆ ಮಿಸ್ಟರ್ ಕೋ ನ ತೋರಿಸ್ತಾರೆ. ಇಲ್ಲಿ ಅವಳು ಮತ್ತೆ ಪ್ರೇಯರ್ ಮಾಡ್ತಾ ಹೇಳ್ತಿರ್ತಾಳೆ ಆತ್ಮಗಳದ್ದು ಏನೇನ್ ಆಸೆ ಇದೆಯೋ ಅದನ್ನೆಲ್ಲ ಬಂದು ಇಲ್ಲಿ ಹೇಳಕ್ ಹೇಳಿ, ನೀವು ಆತ್ಮಗೆ ಮುಕ್ತಿ ಕೊಡಿ ಅಂತ ದೇವ್ರ ಹತ್ರ ಇಲ್ಲಿ ಅವಳು ಪ್ರೇಯರ್ ಮಾಡ್ತಿರೋ ಪ್ರೇಯರ್ ಇಂದ ಆತ್ಮಗೆ ತುಂಬಾ ಕಷ್ಟ ಆಗ್ತಿರುತ್ತೆ. ಇದಕ್ಕೆ ಆತ್ಮ ಕೂಡ ಅಲ್ಲಿಗೆ ಬರೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಇಲ್ಲಿ ಮಿಸ್ಟರ್ ಕೋ ಹೇಳ್ತಿರ್ತಾರೆ ಆ ಆತ್ಮ ಬರ್ತಿದೆ ಅನ್ಸುತ್ತೆ ಅಂತ. ಇಲ್ಲಿ ಅವಳು ಜೋರಾಗಿ ಪ್ರೇಯರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಫೈನಲಿ ಇವ್ರ ಪ್ರೇಯರ್ ಇಂದ ಬಾಂಗ್ಬಿಲ್ ಬಾಡಿ ಒಳಗಡೆ ಆತ್ಮ ಬರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈ ಮಿಸ್ಟರ್ ಪಾರ್ಕ್ ಮಿರರ್ ಅಲ್ಲಿ ನೋಡಿದಾಗ ಆತ್ಮದು ರಿಫ್ಲೆಕ್ಷನ್ ಕಾಣಿಸ್ತಿರುತ್ತೆ. ಇಲ್ಲಿ ಆತ್ಮ ಒಂದ್ಸತಿ ಶಾಮಿಯಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ಕೂಡ ಟ್ರೈ ಮಾಡುತ್ತೆ. ಇಲ್ಲಿ ಶಾಮಿಯಾನು ಎದುರುಕೊಳ್ದಾಳೆ, ಕೇಳ್ತಿರ್ತಾಳೆ ನೀನು ಯಾಕೆ ಬಂದಿದ್ಯಾ, ಈಗ ಹೇಳು ನಿನ್ಗೆ ಏನ್ ಬೇಕು, ನಿನ್ ಹೆಸರೇನು, ಹಾಗೆ ಹೀಗೆ ಅಂತೆಲ್ಲ ಅಲ್ಲಿ ತುಂಬಾ ಕ್ವಶನ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆತ್ಮ ನಗ್ತಾ ಹೇಳ್ತಿರುತ್ತೆ ನನ್ ಮಕ್ಳಿದಾರಲ್ಲ ಅವ್ರನ್ನ ನಾನು ಕರ್ಕೊಂಡು ಹೋಗಕ್ ಬಂದಿದ್ದೀನಿ ಅಂತ ಹೇಳ್ತಿರುತ್ತೆ. ಇಲ್ಲಿ ಅದಕ್ಕೆ ಶಾಮಿಯಾ ಕೂಡ ಹೇಳ್ತಿರ್ತಾಳೆ ನೀನು ಆತರ ಎಲ್ಲ ಮಾಡೋ ಹಾಗಿಲ್ಲ ಅಂತ. ಇಲ್ಲಿ ಅದಕ್ಕೆ ನಗ್ತಾ ಇರುತ್ತೆ. ಅದು ನಗ್ತಾ ಅವ್ರ ಮನೇಲಿ ತಿಂದಿರೋ ಊಟನೆಲ್ಲ ಇಲ್ಲಿ ಅದು ವಾಮಿಟ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಶಾಮಿಯಾನ್ ಹೇಳ್ತಿರ್ತಾಳೆ ಆತ್ಮ ಹೊರಟೋಗ್ಬಿಟ್ಟಿದೆ, ಇವಾಗ ಏನ್ ಮಾಡೋದು ಅಂತ ಕೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಪಾರ್ಕ್ ಅವ್ರನ್ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಫೋನ್ ಎದ್ದಾಗ ಹಲೋ ಯಾರು ಅಂತ ಕೇಳಿದಾಗ ನಾನು ಮಿಸ್ಟರ್ ಕಿಮ್ ಅಂತ ಹೇಳ್ತಿರ್ತಾರೆ. ಫೋನ್ ಅಲ್ಲಿ ಇರೋರು ಹೇಳ್ತಿರ್ತಾರೆ ಅಲ್ಲೆಲ್ಲ ಹುಷಾರಾಗಿದೆ ಅಲ್ವಾ, ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ, ನೀವು ಅದೇ ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ದೀರಾ ತಾನೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಏನಾಯ್ತು ಏನು ಅಂತ ಕೇಳ್ತಿರ್ತಾರೆ. ಇಲ್ಲಿ ಆ ಫೋನ್ ಅಲ್ಲಿ ಇರೋರು ಹೇಳ್ತಿರ್ತಾರೆ ನಿಮ್ ತಾತನ್ ಫೋನ್ ಫುಲ್ಲು ಕ್ಲೋಸ್ ಆಗಿರ್ಲಿಲ್ಲ, ಅದು ಓಪನ್ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಿರ್ತಾರೆ. ಬಾಗ್ಲ ಹತ್ರ ಒಬ್ರು ಮಿಸ್ಟರ್ ಕಿಮ್
ಕಿಮ್ ಬಂದ್ಬಿಟ್ಟು ಬಾಗ್ಲು ತೆಗೀರಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಫೋನಲ್ಲಿ ಕೇಳ್ತಾರೆ ನೀವ ಬಾಗ್ಲ ಹತ್ರ ಇರೋದು ಅಂತ. ಅದಕ್ಕೆ ಅಲ್ಲಿ ಫೋನಲ್ಲಿ ಇರೋರು ಹೇಳ್ತಿರ್ತಾರೆ ಅದು ನಾನಲ್ಲ, ಯಾವುದೇ ಕಾರಣಕ್ಕೂ ಬಾಗ್ಲಿನ ತೆಗೆಯಕ್ ಹೋಗ್ಬೇಡಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಫೋನಲ್ಲೂ ಕೂಡ ಮಿಸ್ಟರ್ ಕಿಮ್ ಮಾತಾಡ್ತಿರ್ತಾರೆ, ಆದ್ರೆ ಬಾಗ್ಲ ಹತ್ರ ಇರೋದು ಅವರಲ್ಲ. ಆದ್ರೆ ಬಾಗ್ಲ ಹತ್ರ ಕೂಡ ಮಿಸ್ಟರ್ ಕಿಮ್ ಇರ್ತಾರೆ, ಆದ್ರೆ ಫೋನಲ್ಲಿ ಅವರೆಲ್ಲ ಮಾತಾಡ್ತಿರೋದು. ಮಿಸ್ಟರ್ ಪಾರ್ಕ್ ಫುಲ್ ಎದ್ರುಕೊಬಿಟ್ಟಿರ್ತಾರೆ. ಆಗ ಫೋನಲ್ಲಿ ಇರೋರು ಹೇಳ್ತಿರ್ತಾರೆ ನೀವು ಜಾಸ್ತಿ ಎದ್ರುಕೊಳಕ್ ಹೋಗ್ಬಿಡಿ, ಕಿಟಕಿ ಹತ್ರ ಹೋಗಿ ಬಾಗ್ಲಿಂದ ದೂರ ಇರಿ ಅಂತ ಹೇಳ್ತಿರ್ತಾರೆ. ಅದೇ ತರನೇ ಮಿಸ್ಟರ್ ಪಾರ್ಕ್ ಕಿಟಕಿ ಹತ್ರ ಹೋಗ್ತಾರೆ. ಈಗ ನೀವು ಆ ಕಿಟಕಿನ ತೆಗೀರಿ, ನಿಮ್ ತಾತ ಮಾತ್ರನೇ ನಿಮ್ನ ಉಳ್ಸಕ್ಕಾಗೋದು ಅಂತ ಹೇಳ್ಬಿಟ್ಟು ಆ ಕಿಟಕಿನ ಹೆಂಗಿಂಗೋ ಮಾಡಿ ತೆಗಿಸ್ಬಿಡ್ತಾರೆ. ಇಲ್ಲಿ ಆ ಫೋನಲ್ಲಿ ಇರೋರು ಜೋರಾಗಿ ನಗ್ತಿರ್ತಾರೆ. ಫೋನ್ ಮಾಡಿರೋದು ಬೇರೆ ಯಾರು ಅಲ್ಲ, ಮಿಸ್ಟರ್ ಪಾರ್ಕ್ ಅವ್ರ ತಾತನೇ. ಆದ್ರೆ ಬಾಗ್ಲ ಹತ್ರ ಇರೋದು ನಿಜವಾಗ್ಲೂ ಮಿಸ್ಟರ್ ಕಿಮ್ ಅವರು. ಮಿಸ್ಟರ್ ಕಿಮ್ ಆಲ್ರೆಡಿ ಹೋಟೆಲ್ ಅವ್ರ ಹತ್ರ ಹೇಳ್ಬಿಟ್ಟು ಮಾಸ್ಟರ್ ಕೀನ ತರಿಸ್ಕೊಂಡು ಆ ಬಾಗ್ಲನ್ನ ಓಪನ್ ಮಾಡ್ತಾ ಇರ್ತಾರೆ. ಮಿಸ್ಟರ್ ಕಿಮ್ ಮಿಸ್ಟರ್ ಪಾರ್ಕ್ ಅವ್ರ ರೂಮ್ ಒಳಗಡೆ ಬರ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಟೇಬಲ್ ಮೇಲೆ ನಿಂತಿರ್ತಾರೆ. ಮಿಸ್ಟರ್ ಪಾರ್ಕ್ ಅವ್ರ ಬಾಡಿ ಒಳಗಡೆ ಆಲ್ರೆಡಿ ಮಿಸ್ಟರ್ ಪಾರ್ಕ್ ಅವ್ರ ತಾತ ಸೇರ್ಕೊಬಿಟ್ಟಿರ್ತಾರೆ. ಇಲ್ಲಿ ಅವರು ಕೊರಿಯಾ ಸಾಮ್ರಾಜ್ಯದಲ್ಲಿ ಅವರು ಲೀಡರ್ ಆಗಿರ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ ಸೋಲ್ಜರ್ಗಳೇ ನೀವು ಎಲ್ಲರೂ ಕೊರಿಯಾಗೋಸ್ಕರ ಪ್ರಾಣ ಕೊಡೋಕ್ಕೂ ಕೂಡ ರೆಡಿ ಆಗಿರಿ. ಈ ಸೋಲ್ಜರ್ ಕೊರಿಯನ್ ಸಾಮ್ರಾಜ್ಯಕ್ಕೋಸ್ಕರ ನಾವು ಪ್ರಾಣ ಕೊಡೋಕ್ಕೂ ಕೂಡ ಯಾವಾಗ್ಲೂ ರೆಡಿ ಆಗಿರ್ಬೇಕು, ಹಾಗೆ ಹೀಗೆ ಅಂತ ಇಲ್ಲಿ ಅವರು ಹೇಳ್ತಿರ್ತಾರೆ. ಈಗೆಲ್ಲ ಮಾತಾಡ್ತಾ ಮಿಸ್ಟರ್ ಪಾರ್ಕ್ ರಕ್ತವಾಂತಿ ಮಾಡ್ಕೊಂಡು ಅಲ್ಲೇ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಆಗ ಮಿಸ್ಟರ್ ಕಿಮ್ ರಿಸೆಪ್ಷನಿಸ್ಟ್ ಹತ್ರ ಹೇಳ್ತಿರ್ತಾರೆ ಫಸ್ಟ್ ಕಾಲ್ ಮಾಡಿ ಅಂತ ಅವರು ಕಿರ್ಚ್ಕೊಂಡು ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಶಾಮಿಯನ್ನ ತೋರಿಸ್ತಾರೆ. ಇಲ್ಲಿ ಅವಳು ಆ ಕಫನ್ನ ತಗೊಂಡು ಅವರು ಅಂತಿಮ ಸಂಸ್ಕಾರ ಮಾಡಕ್ಕೆ ಆ ಕಫನ್ನ ತಗೊಂಡ್ ಹೋಗ್ತಿರ್ತಾರೆ. ಇಲ್ಲಿ ಅವರು ಮಿಸ್ಟರ್ ಕಿಮ್ಗೂ ಕೂಡ ಇದನ್ನೆಲ್ಲ ಇನ್ಫಾರ್ಮ್ ಮಾಡಿರ್ತಾರೆ, ನಾವು ಹೋಗಿರ್ತೀವಿ ನೀವು ಬನ್ನಿ ಅಂತ. ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಪಾರ್ಕ್ ಮತ್ತೆ ಮಿಸ್ಟರ್ ಕಿಮ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ನಿಮ್ ತಾತ ಅಂತ ಕೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಒಂದ್ 10 ಲೀಟರ್ ನೀರ್ ಕುಡ್ಬಿಟ್ಟು ಅದನ್ನೆಲ್ಲ ಕೆಳಗಡೆ ಬೆಸಾಕಿರ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ 2 ದೇಶಗಳನ್ನ ವಿಘಟನೆ ಮಾಡಿದ್ದು ಅಂತ. ಇಲ್ಲಿ ಆ ಗ್ಲಾಸ್ ಅಲ್ಲಿ ನೋಡಿದ್ರೆ ಪಾರ್ಕ್ ಅವ್ರ ತಾತಾನೆ ಅವ್ರ ಕತ್ನ ಹಿಡ್ಕೊಂಡು ತಿರುಗಿಸ್ತಾ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವ್ರ ಕತ್ನ ಫುಲ್ಲು ಟ್ವಿಸ್ಟ್ ಮಾಡ್ಬಿಟ್ಟು ದಪ್ಪ ಅಂತ ಕೆಳಗಡೆ ಬಿದ್ದೋಗ್ತಾರೆ. ಇಲ್ಲಿ ಅವರು ಕೊನೆಗೆ ಬೀಳುವಾಗ್ಲೂ ಕೂಡ ಇದನ್ನ ಹೇಳಿರ್ತಾರೆ 2 ದೇಶಗಳನ್ನ ವಿಂಗಡಣೆ ಮಾಡಿದ್ದು ಅಂತ. ಅವರು ಬೀಳುವಾಗ ಟೇಬಲ್ಗೆ ತಲೆ ಹೊಡೆದು ರಪ್ಪ ಅಂತ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಪಾರ್ಕರ್ ಆಂಟಿನ ತೋರಿಸ್ತಾರೆ. ಇಲ್ಲಿ ಅವ್ರ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಡಿನ್ನರ್ ಮಾಡ್ತಿರ್ತಾರೆ. ಆಗ ಅವರು ಊಟ ತಿಂತಿರಲ್ಲ. ಅದಕ್ಕೆ ಅವ್ರ ಮಗ ಹೇಳ್ತಿರ್ತಾರೆ ಅಮ್ಮ ನೀವು ಹುಷಾರಾಗಿದ್ದೀರಾ ಅಂತ. ಇಲ್ಲಿ ಅದಕ್ಕೆ ಅವ್ರ ಆಂಟಿ ಕೂಡ ಹೇಳ್ತಿರ್ತಾರೆ ನಾನು ರೆಸ್ಟ್ ಮಾಡ್ಬೇಕು ಅಂತ ಎದ್ದೋಗ್ಬಿಡ್ತಾರೆ. ಈಗ ಸೀನ್ ಶಿಫ್ಟ್ ಹಾಸ್ಪಿಟಲ್ ಅಲ್ಲಿರೋ ಮಿಸ್ಟರ್ ಪಾರ್ಕ್ ಅವ್ರ ಮಗುನ ತೋರಿಸ್ತಾರೆ. ಇಲ್ಲಿ ಪಾಪು ಫುಲ್ ಸೈಲೆಂಟ್ ಆಗಿ ಇರುತ್ತೆ. ಅದಕ್ಕೆ ಪಾಪು ಅವ್ರ ತಾಯಿ ಹೇಳ್ತಿರ್ತಾರೆ ಮನೇಲಿ ಯಾರು ಫೋನ್ ಎತ್ತುತ್ತಿಲ್ಲ, ಮಗು ಕೂಡ ಫುಲ್ ಸೈಲೆಂಟ್ ಆಗಿದೆ, ಒಂದ್ಸತಿ ಮನೆಗೆ ಹೋಗಿ ನೋಡ್ಕೊ ಬರ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ನರ್ಸ್ ಹೇಳ್ತಾಳೆ ಹುಷಾರಾಗಿ ಹೋಗಿ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕೋನ ತೋರಿಸ್ತಾರೆ. ಇಲ್ಲಿ ಅವರು ಯಾರ ಹತ್ರನೋ ಕಾಲಲ್ಲಿ ಹೇಳ್ತಿರ್ತಾರೆ ನೋಡಿ ತುಂಬಾ ಅರ್ಜೆಂಟ್ ಇದೆ, ಕಫನ್ನ ಈಗ ಸುಡ್ಲೇಬೇಕು ಅಂತ. ಇಲ್ಲಿ ಅದಕ್ಕೆ ಆ ಫೋನ್ ಅಲ್ಲಿ ಇರೋರು ಹೇಳ್ತಿರ್ತಾರೆ ತುಂಬಾ ಲೇಟ್ ಆಗಿದೆ, ಅದು ಅಲ್ಲದೆ ಮಳೆ ಬರ್ತಿದೆ. ಅವ್ರ ಫ್ಯಾಮಿಲಿ ಅವರು ಏನ್ ಹೇಳಿದ್ರು ಹಾಗೆ ಹೇಗೆ ಅಂತ ಇಲ್ಲಿ ಮಾತಾಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ನ ತೋರಿಸ್ತಾರೆ. ಆ ಡ್ರೈವರ್ ಹತ್ರ ಅವರು ಹೇಳ್ತಿರ್ತಾರೆ ನೋಡಿ ಫ್ಯಾಮಿಲಿ ಮೆಂಬರ್ಗೆ ಯಾರಿಗಾದ್ರೂ ಕಾಲ್ ಮಾಡಿ, ಈಗ ಅರ್ಜೆಂಟ್ ಆಗಿ ಆ ಕಫನ್ನ ಸುಡ್ಲೇಬೇಕು, ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ, ನೀವು ನೋಡಿದ್ರಲ್ಲ ಇಲ್ಲಿ ಏನ್ ನಡೀತಿದೆ ಅಂತ, ಫಸ್ಟ್ ಕಾಲ್ ಮಾಡಿ ಹಾಗೆ ಹೇಗೆ ಅಂತ ಹೇಳ್ತಿರ್ತಾರೆ. ಇಲ್ಲಾಂದ್ರೆ ನೆಕ್ಸ್ಟ್ ಸರ್ದಿ ಆ ಮಗುದೆ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹಾಸ್ಪಿಟಲ್ ನ ತೋರಿಸ್ತಾರೆ. ಇಲ್ಲಿ ಆ ನರ್ಸು ಆ ಮಗುನ ಎತ್ಕೊಂಡು ಲೋರಿ ಹಾಡ್ತಾ ಮಗುನ ಮಲ್ಗಸಕ್ಕೆ ಅಂತ ಟ್ರೈ ಮಾಡ್ತಿರ್ತಾಳೆ. ಇಲ್ಲಿ ಆ ಮಗು ಕಿಟಕಿನ ನೋಡಿ ಫುಲ್ ಎದ್ರುಕೊಂಡ್ಬಿಟ್ಟಿರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ಮತ್ತೆ ಆ ಡ್ರೈವರ್ ನ ತೋರಿಸ್ತಾರೆ. ಇಲ್ಲಿ ಆ ಡ್ರೈವರ್ ಹೇಳ್ತಿದ್ದಾನೆ ಯಾರು ಫೋನ್ ನ ಎತ್ತುತ್ತಿಲ್ಲ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಪಾರ್ಕರ್ ಆಂಟಿನ ತೋರಿಸ್ತಾರೆ. ಇಲ್ಲಿ ಅವ್ರ ತಂದೆ ಇದು ಸೋಲ್ಜರ್ ಆಗಿದ್ದಾಗ ಇರೋ ಫ್ಯಾಮಿಲಿ ಫೋಟೋನ ಇಲ್ಲಿ ಅವರು ನೋಡ್ತಾ ಇರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಆ ಕಫನ್ನ ತಗೊಂಡು ಸುಡಕ್ಕೆ ಅಂತ ತಂದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಇಲ್ಲಿ ಅವನು ಹೇಳ್ತಿರ್ತಾನೆ ನೀವು ಕಫನ್ ಸಮೇತನೇ ಸುಡ್ತೀರಾ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನಂದ್ರು ಏನು ಅಂತ ಕೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ಮತ್ತೆ ಆ ಡ್ರೈವರ್ ನ ತೋರಿಸ್ತಾರೆ. ಆ ಡ್ರೈವರ್ ಇಲ್ಲಿ ಮಿಸ್ಟರ್ ಪಾರ್ಕರ್ ಆಂಟಿ ಹತ್ರ ಮಾತಾಡ್ತಿರ್ತಾರೆ. ಈ ಪಾರ್ಕ್ ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಪಾರ್ಕರ್ ಆಂಟಿನ ತೋರಿಸ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ ಏನು ನಮ್ ತಂದೆನ ಕಫನ್ ಜೊತೆಗೆ ಸುಡ್ತೀನಿ ಅಂತ ಹೇಳ್ತಿದಾರೆ ಅಂತ. ಮಿಸ್ಟರ್ ಕಿಮ್ ಫೋನ್ ಕಿತ್ಕೊಂಡು ಹೇಳ್ತಿರ್ತಾರೆ ಮೇಡಮ್ ನೀವು ನಮ್ಗೆ ಅರ್ಜೆಂಟ್ ಆಗಿ ಕಫನ್ನ ಸುಡೋದಕ್ಕೆ ಪರ್ಮಿಷನ್ ಕೊಡಿ, ಈಗ ನಿಮ್ ತಂದೆಯವರ ಆತ್ಮ ಆಲ್ರೆಡಿ ಮಗು ಹತ್ರ ಹೋಗಿದೆ, ಯಾರು ಕೂಡ ಮೊಬೈಲ್ ನೇ ಪಿಕ್ ಮಾಡ್ತಿಲ್ಲ, ಏನಾಗಿದೆ ಅಂತಾನು ಗೊತ್ತಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹಾಸ್ಪಿಟಲ್ ನ ತೋರಿಸ್ತಾರೆ. ಇಲ್ಲಿ ಆಲ್ರೆಡಿ ಪಾರ್ಕ್ ಅವ್ರ ತಾತ ಬಂದ್ಬಿಟ್ಟಿರ್ತಾರೆ ಆ ಮಗು ಹತ್ರ. ಇಲ್ಲಿ ಅವರು ಆ ಮಗುನ ಸಾಯಿಸೋದಕ್ಕೆ ಅಂತ ಪ್ರಯತ್ನ ಪಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಪಾರ್ಕ್ ಅವ್ರ ಆಂಟಿನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಅವ್ರ ಆಂಟಿ ಹೇಳ್ತಿರ್ತಾರೆ ಸರಿ ಆಯ್ತು ಏನು ಪ್ರಾಬ್ಲಮ್ ಇಲ್ಲ, ಅವ್ರನ್ನ ಕಫನ್ ಜೊತೆಗೆ ಸುಟ್ಟಾಕ್ಬಿಡಿ ಅಂತ. ಪರ್ಮಿಷನ್ ಸಿಕ್ಕಿದ ತಕ್ಷಣ ಮಿಸ್ಟರ್ ಕಿಮು ಮಿಸ್ಟರ್ ಕೋ ಅವ್ರಿಗೆ ಹೇಳ್ತಿರ್ತಾರೆ ಸುಡಿ ಕಫನ್ನ ಅಂತ. ಇಲ್ಲಿ ಕಫನ್ ಸುಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಐ ಹೋಪ್ ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಪಾರ್ಟ್ 2 ನ ಬೇಗನೆ ತಗೊಂಡ್ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.